My name is Prashant and I am running this institute since 2019. ನಮಸ್ಕಾರ. ನಮಸ್ತೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಂತೇಶ್ ಅಂತೇಳಿ, ನಾನು ವಕೀಲರಾಗಿದ್ದೀನಿ. ಮತ್ತು ಈಗ ಇವನು ನನ್ನ ಮಗ ಋತ್ವಿನ್ ಅಂತೇಳಿ, ಇವನು ಮೊನ್ನೆ ಸೈನಿಕ ಶಾಲೆಯಲ್ಲಿ 300 ಅಂಕಕ್ಕೆ 267 ತೆಗೆದು ಟಾಪಲ್ಲಿ 1ನಲ್ಲಿದ್ದಾನೆ. ಇವನು ನಮ್ಮ ಹಿರಿಯೂರು ಪ್ರಶಾಂತ್ ನವೋದಯ ಸೈನಿಕ್ ಕೋಚಿಂಗಲ್ಲಿ ಕೋಚಿಂಗ್ ಪಡೆದ. ಇವನು ಫಸ್ಟು ಕೋಚಿಂಗ್ ಸೆಂಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದ. ಆ ಟೈಮಲ್ಲೂ ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾಯಿದ್ರು, ಇಷ್ಟು ಚುರುಕಾಗಿ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಈ ಕೋಚಿಂಗ್ ಸೆಂಟ್ರಲ್ಲಿ ಏನಪ್ಪ ಅಂದರೆ ಮುಖ್ಯವಾದ್ದು, ಮಕ್ಕಳು ಮ್ಯಾಥ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಅಂದರೆ ಅವರು ಒಂದು ಟಾಪ್ PUC ಲೆವೆಲಿಗೆ ಬರೋವಷ್ಟು ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತು ಈ ಕೋಚಿಂಗ್ ಸೆಂಟ್ರಿಂದ ಒಂದು ವಿಶೇಷವಾದ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಸ್ಕೂಲ್ಗಳು ಬೆಳಗ್ಗೆ 10ರಿಂದ 5 ಗಂಟೆಗೆ ಕ್ಲೋಸ್ ಆಗುತ್ತೆ. 5 ಗಂಟೆ ಮೇಲೆ ಯಾರೂ ಮಾತಾಡ್ಸಲ್ಲ. ಆದರೆ ಈ ಕೋಚಿಂಗ್ ಸೆಂಟ್ರಲ್ಲಿ ನಾವೆಷ್ಟೋ ಸಾರಿ ಪ್ರಶಾಂತ್ ಸರ್ ಆಗಿರ್ಬೋದು, ಸ್ವಾಮಿ ಸರ್ ಆಗಿರ್ಬೋದು, ಆದಿತ್ಯ ಸರ್ ಆಗಿರ್ಬೋದು, ಮೊಹಮ್ಮದ್ ಸರ್ ಆಗಿರ್ಬೋದು, ಯಾರಿಗೇ ಆದರೂ ಸಹ ಫೋನ್ ಮಾಡಿ ಅವ್ನಿಗೇನಾದರೂ ಒಂದು ಸಮಸ್ಯೆ ಬಂದಿದ್ದನ್ನ ಕೇಳಿದರೆ ಯಾವತ್ತೂ ಬೇಜಾರಿಲ್ಲದೆ ತಾಳ್ಮೆಯಿಂದ ಉತ್ತರ ಕೊಡ್ತಾಯಿದ್ರು. ಮತ್ತು ಅವನಿಗೆ ಫೋನ್ ಕೊಟ್ಟರೆ ಅವನ ಹತ್ರನೇ ಮಾತಾಡ್ತಾಯಿದ್ರು. ಅವಾಗಲೂ ನಮಗೇನೇ ಒಂದು ಸಮಸ್ಯೆ ಬಂದಾಗ, ಅವನ ಸ್ಕೂಲಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಬಂದಾಗ ಸುಮಾರು ಒಂದು ರಾತ್ರಿ 11 ಗಂಟೆಯಲ್ಲೂ ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು ಫೋನ್ ಮಾಡಿ ಕೇಳಿದಾಗ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಕೋಚಿಂಗ್ ಸೆಂಟ್ರಿಂದ ವಿಶೇಷ ಏನಪ್ಪ ಅಂದರೆ, ಪ್ರಾಜೆಕ್ಟಲ್ಲಿ ಟೀಚ್ ಮಾಡ್ತಾರೆ. ಇವತ್ತು ಮಕ್ಕಳು ಬಾಯಿಂದ ಹೇಳೋದಕ್ಕಿಂತ ಕಣ್ಣಿಂದ ನೋಡೋದ್ರಲ್ಲಿ ಬೇಗ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಮಕ್ಕಳು ಬೇಗ ಇಂಪ್ರೂವ್ಮೆಂಟ್ ಆದರು. ಒಬ್ಬರು ಏನು ಮಾಡಿದ್ರು, ಇಲ್ಲಿ ತುಂಬ ಚೆನ್ನಾಗಿದೆ ಕೋಚಿಂಗು, ನಿನ್ನ ಮಗನು ಸೇರಿಸು. ನನ್ನ ಮಗಳು ಸಹ ಇಲ್ಲೇ ಓದಿದ್ದಾಳೆ, ಅವಳಿಗೂ ಸಹ ಸೈನಿಕ ಸರಿ ಸೆಲೆಕ್ಟ್ ಆಗಿತ್ತು, ನಿನ್ನ ಮಗನು ಇಲ್ಲೇ ಸೇರಿಸು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಅವರು ಕರ್ಕೊಂಬಂದು ಪ್ರಶಾಂತ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸರ್ ಹೇಳಿದರು, ಆಯಿತು ನಿನ್ನ ಮಗನ ಕರ್ಕೊಂಬನ್ರಿ, ನಾವು ನೋಡ್ಬೇಕು, ಸ್ವಲ್ಪ ಒಂದ್ಸಲ ಟೆಸ್ಟ್ ಕೊಡ್ಬೇಕು, ರಿಟರ್ನ್ ಟೆಸ್ಟು ಕೊಟ್ಟು ನೋಡ್ಬೇಕು ಅವ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿ ಆಮೇಲೆ ಹಾಕೋದು ಬಿಡೋದು ಮೇಲೆ ನೋಡೋಣ ಅಂತ ಹೇಳಿದರು. ಕರ್ಕೊಂಬಂದು ಒಂದು ದಿವಸ ರಿಟರ್ನ್ ಟೆಸ್ಟ್ ಕೊಟ್ಟರು. ರಿಟರ್ನ್ ಟೆಸ್ಟಲ್ಲಿ ಅಷ್ಟೊಂದು ಹೇಳ್ಕೊಳೋಷ್ಟು ಫಲಿತಾಂಶ ಬರಲಿಲ್ಲ. 50ಕ್ಕೆ 20 ಬಂದಿತ್ತು. ಸರ್ ಇನ್ನೂ ತುಂಬ ಹಿಂದೆ ಇದ್ದಾನೆ, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಆಯಿತು ಹಾಕಿ ಮಾಡ್ತಾನೆ, ಏನೂ ಆಗಲ್ಲ, ಇಂಪ್ರೂವ್ಮೆಂಟ್ಸ್ ಆದೇ ಆಗ್ತಾನೆ ಅಂತ ಹೇಳಿದರು. ಪ್ರಶಾಂತ್ ಸರು ವೈಯಕ್ತಿಕವಾಗಿ ಕೇರ್ ತೊಗೊಳೋದಕ್ಕೆ ಇದು ಮಾಡಿದರು. ಸರ್ ಕ್ಲಾಸ್ ಮಾಡ್ಬೇಕಾದ್ರೆ ಪ್ರತಿ ಸಾರಿಗೂ ಈ ಪ್ರಾಬ್ಲಮ್ ನಿನಗೆ ಅರ್ಥ ಆಯ್ತಾ, ನಿನಗೆ ಗೊತ್ತಾಯ್ತಾ, ನಿನಗೇನೋ ಗೊತ್ತಾಗಲಿಲ್ಲ ನನಗೆ ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸರ್ ಯಾವುದು ಓದಿಸ್ಬೇಕು ಅಂತ ಕೇಳಿದಾಗ, ಇಲ್ಲಿ ಈ ಪ್ರಾಬ್ಲಮ್ಸ್ ಈ ರೀತಿ ಸಾಲ್ವ್ ಮಾಡಿಸಿ, ಈ ರೀತಿ ವರ್ಕ್ ಮಾಡಿಸಿ ಅವ್ನಿಗೆ ಈಸಿ ಆಗುತ್ತೆ, ಅವ್ನಿಗೆ ಈ ಮೆಥಡಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಕಷ್ಟು ಸರಿ ಸೊಲ್ಯೂಷನ್ಸ್ ಮತ್ತು ಟಿಪ್ಸ್ ಸಹ ಹೇಳ್ಕೊಡ್ತಾ ಇದ್ರು. ಹಾಗೆ ಸ್ಟಡಿ ಅವರ್ಸ್ಗೂ ಸಹ ನಾವು ಕಳಿಸ್ತಾ ಇದ್ವಿ. ಸ್ಟಡಿ ಅವರ್ಸ್ಗೆ ಕಳಿಸಿದಾಗ ಅಲ್ಲೂ ಸಹ ವೈಯಕ್ತಿಕವಾಗಿ ಕೇರ್ ತಗೊಂಡು ಮಕ್ಕಳು ಯಾವುದ್ರಲ್ಲಿ ಡ್ರಾಬ್ಯಾಕಲ್ಲಿದ್ದಾರೆ, ಯಾವುದ್ರಲ್ಲಿ ಸಮಸ್ಯೆ ಇದೆ, ಅವ್ರಿಗೆ ಎಲ್ಲಿ ಕಷ್ಟಪಡ್ತಾರೆ ಅನ್ನೋ ನಾವು ಸ್ವಲ್ಪ ಐಡೆಂಟಿಫೈ ಮಾಡಿ ಆ ಒಂದು ಹೆಚ್ಚಿಗೆ ಪ್ರಾಬ್ಲಮ್ಸನ್ನು ಕೊಟ್ಟು ಮಕ್ಕಳಿಗೆ ಈಸಿ ಮೆಥಡನ್ನು ಹೇಳಿಕೊಟ್ಟು ಮಕ್ಕಳು ಗಣಿತ ಕಲಿಯೋದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಮಕ್ಕಳಿಗೆ ಹೆಂಗಿತ್ತು ಅಂದರೆ, ಮಗ್ಗಿ ಕಲಿಯೋದೇ ಕಷ್ಟ ಆಗ್ತಿತ್ತು, ಮಗ್ಗಿ ಜ್ಞಾಪ ಇಟ್ಕೊಳ್ಳೋದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಎಷ್ಟು ಸುಲಭವಾಗಿ ಮಗ್ಗಿ ಹೇಳ್ತಾ ಇದ್ರು ಅಂತಂದರೆ ನಮಗೆ ಆಶ್ಚರ್ಯ ಆಗ್ತಿತ್ತು, ಏನಪ್ಪ ಎಷ್ಟು ಸುಲಭನ ಗಣಿತ ಅನ್ನೋದನ್ನು ಸರ್ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಗಣಿತ ವಿಷಯ ಒಂದೇ ಅಲ್ಲ, ಮತ್ತು ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯದಲ್ಲೂ ಅಷ್ಟೇ. ಈ ಮೊಹಮ್ಮದ್ ಸರ್ ಇಂಗ್ಲೀಷ್ ವಿಷಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಶಿಕ್ಷಕರಲ್ಲಿನ ಬೋಧನಾ ಮಟ್ಟ ಇವೆಲ್ಲವೂ ನೋಡಿ ತುಂಬ ಆಕರ್ಷಿತರಾಗಿ, ಜೊತೆಗೆ ಈ ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟರು ತನ್ನದೇ ಆದಂತಹ ಒಂದು ಆ್ಯಪನ್ನು ಒಳಗೊಂಡಿದ್ದು, ಆ ಆ್ಯಪ್ನಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕು, ನೋಟ್ಸು, ಆಮೇಲೆ ಟೆಸ್ಟ್ ಪೇಪರ್ಸ್ಗಳು, ಮಕ್ಕಳು ಅದನ್ನು ಬಳಸುವಂತಹ ರೀತಿ ಕೂಡ ತುಂಬ ಉತ್ತಮವಾಗಿದ್ದು, ಅದರ ಪರಿಣಾಮವಾಗಿ ನಮ್ಮ ಮಗುವಾದಂತಹ ಭುವನ್ನು RMSನ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದು, ಈಗ ಸೈನಿಕ್ ಶಾಲೆಗೂ ಕೂಡ ಅರ್ಹತೆಯನ್ನು ಪಡೆದಿದ್ದಾನೆ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಏನಾದರೂ ಹೇಳಿದರೆ ರೆಸ್ಪಾನ್ಸ್ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಇರುತ್ತೆ. ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಲ್ಸೋ ಗುಡ್ ಇದೆ. ಆ್ಯಂಡ್ ದೆನ್ when that examination timings and all near no, that time they are providing extra classes and all. And then morning classes also up to 8:30 to 5:30 classes is there. Then they are started 7 to 9 o'clock classes. Two times they are conducting for that study time. 1 month before itself they are starting for that. ನಮ್ಮ ಸುತ್ತಮುತ್ತ ಇರುವಂಥ ಶಾಲೆಗಳನ್ನು ಡಿಫ್ರೆಂಟಾಗಿ, ನನ್ನ ಕೋಚಿಂಗ್ ಸೆಂಟ್ರ್ ಡಿಫ್ರೆಂಟ್ ಆಗಿರಬೇಕು ಅಂಥೇಳಿ ಮಕ್ಕಳಿಗೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಶಾರ್ಟ್ಕಟ್ಟಲ್ಲಿ ಆನ್ಸರ್ ಮಾಡೋ ವಿಧಾನ ಆಗಿರ್ಬೋದು, ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಇದ್ರ ಜೊತೆಗೆ ವೊಕ್ಯಾಬ್ಯುಲರಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ವಶನನ್ನು ಟಿಕ್ ಮಾಡಿ ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನೋದನ್ನು ತುಂಬ
ಉತ್ತಮವಾಗಿ ಇವರು ಹೇಳ್ಕೊಡ್ತಿದ್ರು. ಜೊತೆಗೆ ಕ್ವಶನ್ ಪೇಪರನ್ನು ಸುಮಾರು ನನಗೆ ಗೊತ್ತಿದ್ದಾಗೆ 200 ಮೇಲೆ ಮಾಡ್ಯೂಲ್ಗಳನ್ನು ಇವರು ಮಾಡಿ ಆ ಮಗುವಿಗೆ ಯಾವ ಕ್ವಶನ್ ಕೊಟ್ಟರು ಇವನು ಪಾಸಾಗಿ ಬರಬೇಕು ಟಿಕ್ ಹಾಕಿ ಇನ್ ಟೈಮಲ್ಲಿ ಅವನು ಪಿಕಪ್ ಆಗೋ ರೀತಿಯಲ್ಲಿ ಇವರು ಡಿಫ್ರೆಂಟಾಗಿ ಕೋಚಿಂಗನ್ನು ಕೊಟ್ಟಿದ್ದಾರೆ. ಅದರ್ ದೆನ್ ನಮ್ಮ ಬೇರೆ ಸ್ಟೇಟ್ ಲೆವೆಲ್ಲು RMSC ಎಕ್ಸಾಮ್ ಆಗಿರ್ಬೋದು, ಸೈನಿಕ ಎಕ್ಸಾಮ್ ಆಗಿರ್ಬೋದು, ನವೋದಯ ಆಗಿರ್ಬೋದು, ಯಾವ ಎಕ್ಸಾಮನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಆ ಮಗುವಿಗೆ ಚಿಕ್ಕ ವಯಸ್ಸಲ್ಲೇ ಬರೋ ರೀತಿಯಲ್ಲಿ ಇವರು ಮಕ್ಕಳ ಕಡೆ ಫೋಕಸನ್ನು ಮಾಡಿ ಆ ಶಕ್ತಿಯನ್ನು ತುಂಬಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವಂಡರ್ಫುಲ್ ಕೋಚಿಂಗ್ ಸೆಂಟರ್ ಫಾರ್ ಲರ್ನರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಾವು ನನ್ನ ಮಗ ಕ್ಲಾಸಲ್ಲಿ ತುಂಬ ಚೆನ್ನಾಗೇ ಇದ್ದ, ಟಾಪರ್ ಇದ್ದ, ಎಲ್ಲ ಸಬ್ಜೆಕ್ಟಲ್ಲೂ ಅವ್ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಇಲ್ಲಿ ಆ ಕಂಟೆಂಟ್ಗೂ ನಾನು ಇಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಇಟ್ಟಿರೋ ಕಂಟೆಂಟ್ಗೂ ನಾನು ಕಂಪೇರ್ ಮಾಡಿದೆ, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಲ್ಲಿ ಆರಾಮಾಗಿ ಕಲ್ತ್ಕೊತಾ ಇದ್ದ, ಬಟ್ ಇಲ್ಲಿ ತುಂಬಾ ಹೈ ಇದೆ ಸಿಲೆಬಸ್ಸು. ಈ ಮಕ್ಕಳ ಏಜಿಗೆ ಆ ಹೈ ಸಿಲೆಬಸ್ನ ರೀಚ್ ಮಾಡೋದು ಅದು ಅಷ್ಟು ಈಸಿ ಅಲ್ಲ. ಬಟ್ ಅವರು ಟೀಚರ್ಸು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಟೀಚರ್ಸ್ದು ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಇವರು ಟೀಮ್ ವರ್ಕು, ಅವರ ಡೆಡಿಕೇಶನ್ನು, ಅವರ ಒಂದು ಹಾರ್ಡ್ ವರ್ಕು, ಅವ್ರ ಎಫರ್ಟು. ನಾವು ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಹೇಳ್ಬೋದು, ಬಟ್ ಅದು ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಈ ಮಕ್ಕಳ ಏಜಿಗೆ ಅಂಥ ಹೈ ಸಿಲೆಬಸ್ನ ಅಂತ ಸ್ವಲ್ಪ ಟಫ್ ಸಿಲೆಬಸ್ಸೇ ಇರುತ್ತೆ. ಆ ಸಿಲೆಬಸ್ನ ಇವರಿಗೆ ರೀಚ್ ಮಾಡ್ತಾರಲ್ಲ, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಬಿಫೋರ್ ಕೋಚಿಂಗು ಆಫ್ಟರ್ ಕೋಚಿಂಗು ಕಂಪೇರ್ ಮಾಡಿದರೆ ತುಂಬ ಚೇಂಜಸ್ ಆಗಿದೆ. ತುಂಬ ಕಾನ್ಫಿಡೆಂಟಲ್ಲಿ ಇದ್ದಾನೆ ಸಬ್ಜೆಕ್ಟಲ್ಲಿ. ಮ್ಯಾಥ್ಸಲ್ಲಾಗಿರ್ಬೋದು, ಇಂಟೆಲಿಜೆನ್ಸ್ ಟೆಸ್ಟಲ್ಲ ಆ ಸಬ್ಜೆಕ್ಟಲ್ಲಾಗಿರ್ಬೋದು, ಗ್ರಾಮರ್ ಪಾಯಿಂಟ್ಸಲ್ಲಾಗಿರ್ಬೋದು, ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಸಣ್ಣ ಇಂಪ್ರೂವ್ಮೆಂಟ್ಸು. ಸೊ ನಾನು ಟೀಚರ್ಸಿಗೆ ಮತ್ತು ಇವ್ರ ಕೋಚಿಂಗ್ ಸೆಂಟರ್ನವ್ರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಮತ್ತು ನಾನು ಪ್ರಶಾಂತ್ ಸರ್ ಬಗ್ಗೆ ಹೇಳೋದಾದರೆ, ಅವ್ರ ಬಗ್ಗೆ ಏನು ಹೇಳಬೇಕೋ ಗೊತ್ತಿಲ್ಲ, ಒಂದು ವರ್ಡ್ಸಲ್ಲೆಲ್ಲ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಏನೋ ಒಂದು ಮಾಡಬೇಕು ಅಂತ ಮಾಡ್ತಿಲ್ಲ ಸರ್, ಒಂದು ಪ್ಯಾಷನಾಗಿ ತೊಗೊಂಡಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಡೆಡಿಕೇಶನ್ ಇದೆ. ಸೊ ಒಂದು ರೀತಿಲಿ ನನಗೆಲ್ಲೋ ಒಂದು ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಸರು ಈ ಒಂದು ನಮ್ಮ ಸಿಟಿಗೆ ಏನೋ ಒಂದು ಎಜುಕೇಷನಲ್ಲಿ ಚೇಂಜಸ್ ಮಾಡಬೇಕಂತಲೇ ಬಂದಿದ್ದಾರೇನಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅವರ ಕ್ವಾಲಿಫಿಕೇಷನ್ ನೋಡಿದಾಗ ಮತ್ತು ಅವರು ಬರ್ತಿರೋ ಈ ವೇನಲ್ಲಿ ಅವ್ರು ಹೋಗ್ತಿರೋ ವೇ ನೋಡಿದಾಗ ನನಗೆ ಇನ್ನು ತುಂಬ ಒಳ್ಳೆಯ ಚೇಂಜಸ್ ಆಗುತ್ತೆ, ನಮ್ಮ ಸಿಟಿಲಿ ಎಜುಕೇಷನಲ್ಲಿ ಚೇಂಜಸ್ ಆಗುತ್ತೆ ಅಂತ ನನಗೊಂದು ಥಾಟ್ ಬರುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಸರ್ ಆ್ಯಂಡ್ ಟೀಚರ್ಸಿಗೆ. ಸ್ಲೋ ಲರ್ನರ್ಸ್ನ ಈಗ ಲರ್ನಿಂಗಲ್ಲಿ ಕೂಡ ಕೆಲವರು ಫಾಸ್ಟ್ ಲರ್ನರ್ಸ್ ಇರ್ತಾರೆ, ಸ್ಲೋ ಲರ್ನರ್ಸ್ ಇರ್ತಾರೆ. ಸ್ಲೋ ಲರ್ನರ್ಸ್ನೂ ಕೂಡ ಈವ್ನಿಂಗ್ ಟೈಮಲ್ಲಿ 5:30 to 7:30 ಸ್ಟಡಿ ಅವರ್ಸ್ ಅಂತ ಮಾಡ್ತಿದ್ದಾರೆ. ಅಲ್ಲಿ ಅವರು ಆದಷ್ಟು ಇವರು ಸ್ವಲ್ಪ ಫಾಸ್ಟ್ ಲರ್ನರ್ಸ್ ಅವ್ರಿಗೆ ಅವ್ರು ಈಕ್ವಲ್ ಥರಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ. ಸೊ ಓವರಾಲ್ ಕೋಚಿಂಗ್ ಸೆಂಟರ್ ಟೂ ಗುಡ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಸೆಲೆಕ್ಷನ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲೇ ಇಟ್ಕೊಂಡು ನಾವು ಕೋಚಿಂಗ್ ಸೆಂಟ್ರಿಗೆ ಅಡ್ಮಿಷನ್ ಮಾಡಿಸ್ಬಾರ್ದು. ಸೆಲೆಕ್ಷನ್ ಆಗುತ್ತೋ ಬಿಡುತ್ತೋ ಡಸಂಟ್ ಮ್ಯಾಟರ್, ಬಟ್ ನಾಲೆಡ್ಜ್ ಮಾತ್ರ ನೋ ಡೌಟು ಖಂಡಿತ ಇಂಪ್ರೂವ್ ಆಗುತ್ತೆ. ಇಲ್ಲಿ ಕಲ್ತಿದ್ದ ನಾಲೆಡ್ಜು ಎಲ್ಲೋ ಒಂದು ಕಡೆ ಖಂಡಿತ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೀಚರು ಹೇಳಿದ್ರು, ಇಲ್ಲಿ ಪ್ರಶಾಂತ್ ಸರು ನವೋದಯ ಕೋಚಿಂಗ್ ಕೇಳ್ತಾ ಇದ್ದಾರೆ, ಟ್ಯೂಷನ್ ಮಾಡ್ತಾ ಇದ್ದಾರೆ, ನೀವು ಕಳಿಸೋದಾದ್ರೆ ಕಳಿಸ್ರಿ ಅಂತ. ಅವರು ಆನ್ಲೈನ್ ಕೋಚಿಂಗ್ ಕೊಡ್ತಾಯಿದ್ರು. ನಮ್ಮ ಮಗಳಿಗೆ ಆವಾಗ ಕೊರೋನಾ ಟೈಮಲ್ಲಿ ಯಾವುದೇ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಸ್ ಏನು ನಡೀತಾ ಇರಲಿಲ್ಲ. ಸರ್ ಆವಾಗ ಕ್ಲಾಸ್ ತೊಗೊಂಡ್ರು, ಫುಲ್ ಟೈಮ್ ತೊಗೊಂಡು ಅವಳು IAS ಪೇಪರ್ ಸಮೇತ ಸಾಲ್ವ್ ಮಾಡೋ ಥರ ಅವರು ಪ್ರಿಪೇರ್ ಮಾಡಿದರು. ಹಂಗಾಗಿ ನೆಕ್ಸ್ಟು ನನ್ನ ಮಗ 5th ಸ್ಟ್ಯಾಂಡರ್ಡಲ್ಲಿದ್ದ, ಅವನನ್ನು ಇಲ್ಲಿಗೆ ಜಾಯಿನ್ ಮಾಡಿದ್ವಿ. ಅವನು ಆ ಸ್ಕೂಲಲ್ಲಿ ಅವರೇಜಲ್ಲಿ ಇದ್ದಿದ್ದಾದಮೇಲೆ ಇಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಕೊಟ್ಟಾಗ ಅವನ ಪರ್ಫಾರ್ಮೆನ್ಸ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಬಂದ. ಲಾಸ್ಟಿಗೆ ಅವರು ಸರು ಒಂದು GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಐ ಟಿಯಲ್ಲಿ ಇಂಜಿನಿಯರಿಂಗ್ ಲೆವೆಲಲ್ಲಿ ಪ್ಲೇಸ್ಮೆಂಟಲ್ಲಿ ಕೇಳ್ತಾರೆ ಆ ಥರ ಕ್ವಶನ್ಸು. ಆ ಥರ ಮಕ್ಕಳೆಲ್ಲ ಈಸಿಯಾಗಿ ಅದನ್ನು ಸಾಲ್ವ್ ಮಾಡೋಕ್ಕೆ ಕಲಿತರು. ಆಮೇಲೆ GK ಅದು ಓಷಿಯನ್ ಥರ ಇದೆ, ಆದರೆ ಮಕ್ಕಳು ಎಷ್ಟು ಈಸಿಯಾಗಿ ಕಲಿತಾ ಇದ್ರು ಅಂದರೆ ಆ ಸರು ಅಷ್ಟು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳೋದ್ರಿಂದ ಅವರು ಬಂದು ಮನೆಯಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಟೆಸ್ಟ್ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಇವರಿಗೆ 8 to 5 ಕ್ಲಾಸ್ ಮಾಡಿ, ಕ್ಲಾಸ್ ಆದಮೇಲೆ 7 to 10
ಸ್ಟಡಿ ಅವರ್ಸ್ ಮಾಡ್ತಾಯಿದ್ರು. ಅವ್ರ ಲೆವೆಲ್ ಎಲ್ಲೂ ಹೋಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಸರ್ ಅವ್ರನ್ನ ಮೋಟಿವೇಶನ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಕ್ಲಾಸಸ್ ಮಾಡಿಕೊಂಡು ಚಾಕ್ಲೇಟ್ಸ್ ಕೊಟ್ಕೊಂಡು ಅಷ್ಟು ಚೆನ್ನಾಗಿ ಇದು ಮಾಡಿದರು. ನಾನು ಕೋಚಿಂಗ್ ಸೆಂಟರ್ಗೆ ಮಗುವನ್ನು ಸೇರಿಸಿದ್ದು ನೆಕ್ಸ್ಟು ಅವನ ನಾಲೆಡ್ಜಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. 1 ಇಯರಲ್ಲಿ ನಮಗೆ ಏನು ಸಿಗಬೇಕಿತ್ತು, ನಾಲೆಡ್ಜ್ ಇಂಪ್ರೂವ್ ಆಗಬೇಕಿತ್ತು, ಅದೆಲ್ಲ ಆಗಿದೆ. ಹಾಗೂ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಕೋಚಿಂಗ್ ಸೆಂಟರ್ನಲ್ಲಿ 4 ಜನ ಟೀಚರ್ಸ್ ಇದ್ದಾರೆ. ಪ್ರಶಾಂತ್ ಸರ್ ಅವರು, ಆಮೇಲೆ ನೆಕ್ಸ್ಟು ಆದಿತ್ಯ ಸರ್ ಹಾಗೂ ಸ್ವಾಮಿ ಸರ್ ಅವರು, ಮತ್ತು ಒಬ್ಬರು ಮೊಹಮ್ಮದ್ ಸರ್ ಅಂತ ಹೇಳಿದ್ದಾರೆ. ಪ್ರಶಾಂತ್ ಸರ್ ಅವರು IT ಮತ್ತು ಮ್ಯಾಥ್ಸನ್ನು ನಮಗೆ ತುಂಬ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಟ್ರಿಕ್ಸ್ಗಳ ಮುಖಾಂತರ ಮ್ಯಾಥ್ಸನ್ನು ತುಂಬ ಚೆನ್ನಾಗಿ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಆದಿತ್ಯ ಸರ್ ಅವರು GKಯನ್ನು ಕರೆಂಟ್ ಅಫೈರ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಸಮೇತ ನಮಗೆ ಒಳ್ಳೆ ಕಲೆಕ್ಟ್ ಮಾಡಿ ನಮಗೆ ಮಗುವಿಗೆ ಎಲ್ಲ ಮಕ್ಕಳಿಗೂ ಸಮೇತ ತಿಳಿಸಿದ್ದಾರೆ. ಹಾಗೂ ಮೊಹಮ್ಮದ್ ಸರ್ ಅಂತೇಳಿ ಅವರು ಇಂಗ್ಲೀಷನ್ನು ತಗೊಳ್ತಾ ಇದ್ರು. ಮೊದಲು ಸ್ಟಾರ್ಟಿಂಗಲ್ಲಿ ನನ್ನ ಮಗ ಇಂಗ್ಲೀಷಲ್ಲಿ ಸ್ವಲ್ಪ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಅವ್ರು ತಗೊಂಡ್ಮೇಲೆ 40 ಸಮಥಿಂಗ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ದ. ತುಂಬ ಚೆನ್ನಾಗಿ ಏನು ಒಂದು ಇಂಗ್ಲೀಷಲ್ಲಿ ಗ್ರಾಮರ್ ಪಾಯಿಂಟ್ಸನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗೂ ಸ್ವಾಮಿ ಸರ್ ಅವರು ಸಹ ಪ್ರತಿಯೊಂದು ವಿಷಯದಲ್ಲೂ ಸಹ ಈ ಒಂದು ಕೋಪ್ರೇಷನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಯಾವುದೇ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಮಕ್ಕಳಿಗೆ ನಾನು ಏನಾದರೂ ಸಮಸ್ಯೆ ಉದ್ಭವ ಆಯಿತು ಅಂತ ಅಂದಾಗ ನಾನು ಪ್ರಶಾಂತ್ ಸರ್ಗಾಗಿರ್ಬೋದು, ಆದಿತ್ಯ ಸರ್ಗಾಗಿರ್ಬೋದು, ಸ್ವಾಮಿ ಸರ್ಗಾಗಿರ್ಬೋದು ಅಥವಾ ಮೊಹಮ್ಮದ್ ಸರ್ಗಾಗಿರ್ಬೋದು ಫೋನ್ ಮಾಡಿದಾಗ ನಮಗೆ ಇಮಿಡಿಯೇಟಾಗಿ ಅವರು ಫೋನನ್ನು ಪಿಕ್ ಮಾಡಿ ಅಥವಾ ಪಿಕ್ ಮಾಡೋಕ್ಕಾಗದೇ ಇದ್ದರೆ ಕಾಲ್ ಬ್ಯಾಕ್ ಮಾಡಿ ನಮಗೆ ಒಳ್ಳೆಯ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ನಮ್ಮ ಯಾವುದೇ ಒಂದು ಸಮಸ್ಯೆಯನ್ನು ಸಹ ಅವರು ಸ್ವೀಕರಿಸಿ ಅದಕ್ಕೆ ಪರಿಹಾರವನ್ನು ಸಹ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಸ್ಟಡಿ ಅವರ್ಸ್ ಅಂತ ಮಾಡ್ತಾಯಿದ್ರು. ಸ್ಟಡಿ ಅವರ್ಸ್ಗಳನ್ನು ಸಮೇತ ಒಂದು 7 o'clock-ಇಂದ 8:30ವರೆಗೂ, ಆ ನಂತರ ಎಕ್ಸಾಮ್ ನಿಯರೆಸ್ಟ್ ಬಂದಾಗ 9 o'clock-ವರೆಗೂ ಅಂತ ಹೇಳಿದ್ರು. 10 o'clock ಆದ್ರೂ ಅವರು ಸರ್ ಪ್ರಶಾಂತ್ ಸರ್ ಅವರು ಹೆಚ್ಚು ತನ್ನ ಕಾಳಜಿಯನ್ನು ತಗೊಂಡು ನಮ್ಮ ಮಕ್ಕಳು ಸೈನಿಕ್ ಸೆಲೆಕ್ಷನ್ ಆಗಲೇಬೇಕು, RMS ಸೆಲೆಕ್ಷನ್ ಆಗಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇನ್ನೂ ಹೆಚ್ಚಾಗಿ ಅವರು ಸಮಯವನ್ನು ಮಕ್ಕಳಿಗೆ ಕೊಡ್ತಾ ಬಂದರು. OMR ಶೀಟ್ಗಳನ್ನು ಸಹ ಮಕ್ಕಳಿಗೆ ಕೊಟ್ಬಿಟ್ಟು OMR ಶೀಟ್ಗಳನ್ನು ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ಫಿಲಪ್ ಮಾಡಬೇಕು ಹಾಗೂ ಯಾವ ರೀತಿ ಅದನ್ನು ಬರೀಬೇಕು, ಸಿಗ್ನೇಚರ್ ಹಾಕಬೇಕು. ಒಂದು ಆಪ್ಷನ್ ಕೊಟ್ಟಾಗ ಅದರಲ್ಲಿ ಒಂದು ಕ್ವಶನ್ಗೆ 4 ಆಪ್ಷನ್ ಇರುತ್ತೆ. ಆ ಆಪ್ಷನಲ್ಲಿ ಯಾವ ಆಪ್ಷನ್ನು ರೈಟ್ ಇರುತ್ತೆ. ಹಾಗೆ ಪ್ರತಿಯೊಂದೂ ಅದ್ರ ಬಗ್ಗೆ ಎಕ್ಸಾಮ್ನ ಭಯ ಹೋಗಲಾಡಿಸಿ ಮಕ್ಕಳಿಗೆ OMR ಶೀಟ್ಗಳನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಎಕ್ಸಾಮ್ಗಳನ್ನು ಬರೆಯುವಂಥ ಮಕ್ಕಳಿಗೆ ತುಂಬ ಚೆನ್ನಾಗಿ ಅವರು ತಮ್ಮ ಸಬ್ಜೆಕ್ಟ್ಗಳನ್ನಾಗಿರ್ಬೋದು ಪ್ರತಿಯೊಂದೂ ಸಹ ಚೆನ್ನಾಗಿ ಟೀಚ್ ಮಾಡಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟ್ರದ್ದು ಮಾಹಿತಿ ನಮಗೆ ನಮ್ಮ ಸ್ನೇಹಿತರ ಕಡೆಯಿಂದ ಸಿಕ್ತು. ನಾವು ಈ ಹಿಂದೆ ಕೂಡ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳನ್ನು ಹುಡುಕಾಡಿದ್ವಿ. ಕೆಲವು ಕೋಚಿಂಗ್ ಸೆಂಟರ್ಗಳ ಮಾಹಿತಿಯನ್ನು ಪಡೆದಿದ್ವಿ. ಕೆಲವು ಕಡೆ ಬೇರೆ ಕಡೆ ನಮ್ಮ ಸ್ನೇಹಿತರ ಮಕ್ಕಳು ಓದಿದ್ದನ್ನೆಲ್ಲ ನೋಡಿದ್ವಿ. ಆದರೆ ಇಲ್ಲಿ ವಿಶೇಷವಾದಂಥ ಒಂದು ವಾತಾವರಣ, ವಿಶೇಷವಾದಂಥ ಟೀಚಿಂಗಿನ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಮೊದಲನೇದಾಗಿ ಈ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಶಿಕ್ಷಕರ ಆಯ್ಕೆನ ಭಾಳ ವಿಶೇಷವಾಗಿ ಆಯ್ಕೆ ಮಾಡ್ಕೊತಾರೆ. ಪ್ರಶಾಂತ್ ಸರ್ ಆಗಲಿ, ಆದಿತ್ಯ ಸರ್ ಆಗಲಿ, ಸ್ವಾಮಿ ಸರ್ ಆಗಲಿ, ಮೊಹಮ್ಮದ್ ಸರ್ ಆಗಲಿ, ಟೋಟಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸು ಮೊದಲನೇದಾಗಿ ಭಾಳ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೋಸ್ಕರನೇ ಅವರ ಸಮಯವನ್ನು, ಅವರ ಪರ್ಸನಲ್ ಕೆಲಸಗಳನ್ನು ಎಷ್ಟೇ ಇದ್ದರೂ ಸಹ ಅವನ್ನು ಬದಿಗಿಟ್ಟು ಅವರ ಸಂಪೂರ್ಣ ಸಮಯವನ್ನು ಮಕ್ಕಳಿಗೋಸ್ಕರನೇ ಅವರು ಮೀಸಲಿಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗೆ ಒಳ್ಳೆಯ ಒಂದು ಉತ್ತಮವಾದ ಆಸಕ್ತಿ ಬಂತು. ಮಕ್ಕಳು ಸಹ ಅಲ್ಲಿ ಕಲಿಬೇಕಾದ್ರೆ ಉತ್ತಮವಾದಂಥ ಅಲ್ಲಿ ಡಿಜಿಟಲ್ ಕ್ಲಾಸಸ್ ಇರ್ಬೋದು, ಮತ್ತು ಆ ಟೀಚರ್ಸ್ಗಳು ಪಾಠ ಮಾಡ್ತಾ ಇದ್ದಾಗ ಅವ್ರು ಮೋಟಿವೇಶನ್ಸ್ ಮಾಡೋದಾಗಲಿ, ಪ್ರತಿನಿತ್ಯ ಮನೆಗೆ ಬಂದಾಗ ಅವರೇ ಖುಷಿ ಪಡೋರು ಮಕ್ಕಳು. ಬೇರೆ ಶಾಲೆಯಲ್ಲಿ ನಾವು ಓದಿಸಿದಾಗ ಅಲ್ಲೇ ಹೋಮ್ವರ್ಕು ನಾರ್ಮಲ್ ಆಗಿರೋದು, ಕಾಮನ್ ಆಗಿರೋದು, ಅಲ್ಲಿ ಯಾವುದೇ ರೀತಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ. ಅಂದರೆ ಇಲ್ಲಿ ವಿದ್ಯಾಭ್ಯಾಸದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಮಕ್ಕಳಿಗೆ. ಪ್ರತಿನಿತ್ಯ ಬಂದಾಗ ಶಾಲೆಯಲ್ಲಿ ಅವರು ಏನೇನು ಕ್ಲಾಸ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಆಮೇಲೆ ಅದರಲ್ಲಿ ಏನು ಅವ್ರಿಗೆ ಸಮಸ್ಯೆ ಇತ್ತು, ಯಾವುದು ಟಫ್ ಇತ್ತು, ಯಾವುದು ಈಸಿ ಇತ್ತು, ಕಲಿತಾ ಯಾವ ರೀತಿ ನಮಗೆಲ್ಲ ಅದು ಈಸಿ ಆಗ್ತಾಯಿತ್ತು ಅಂತೇಳಿ ಮಕ್ಕಳು ಪ್ರತಿದಿನ ಬಂದು ಹೇಳೋರು. ಅದರಿಂದ ತುಂಬ ಖುಷಿ ವ್ಯಕ್ತಪಡಿಸೋರು. ಆಮೇಲೆ ಪ್ರತಿನಿತ್ಯ ಮಕ್ಕಳಿಗೆ ಡಿಜಿಟಲ್ ಕ್ಲಾಸಸ್ಸಲ್ಲಿ ಟೆಸ್ಟ್ಗಳು ಕೊಡೋರು, ನೋಟ್ಸ್ಗಳು ಕೊಡೋರು. ಭಾಳ ವಿಶೇಷವಾಗಿರ್ತಕ್ಕಂಥ ನೋಟ್ಸ್ಗಳು ಬೇರೆ ಎಲ್ಲ ಕೂಡ ನಾವೂ ಸಿಗ್ತಾ ಇರಲಿಲ್ಲ. ಸುಮಾರು ಜನ ನಮಗೆ ಶಿಕ್ಷಕರು ಸಹ ಸ್ನೇಹಿತರಿದ್ದಾರೆ. ನಾವು ನಮ್ಮ ಮಕ್ಕಳ ಬಗ್ಗೆ ಈ ಥರ ಎಲ್ಲ ಮಾತಾಡಿದಾಗ ಅವರು ಸಮಾಗತ ಒಳ್ಳೆ ಉತ್ತಮವಾದಂಥ ಶಿಕ್ಷಣ ಇದೆ,
ಕೋಚಿಂಗ್ ಸೆಂಟರ್ ಯಾವುದು ಎಲ್ಲಿ ಓದ್ತಿದ್ದಾರೆ ಅಂತೆಲ್ಲ ಕೇಳಿದಾಗ ಈ ಥರ ಕೋಚಿಂಗ್ ಸೆಂಟ್ರು ಪ್ರಶಾಂತ್ ನವೋದಯ ಕೋಚಿಂಗ್ ಆ್ಯಂಡ್ ಸೈನಿಕ್ ಅಂಡ್ ನವೋದಯ ಕೋಚಿಂಗ್ ಸೆಂಟರ್ ಅಂತೇಳಿ ಮಾತಾಡ್ತಾ ಇದ್ವಿ. ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸೋರು. ಮಕ್ಕಳಿಗೆ ದಿನ ಕ್ವಿಜ್ ಮಾಡೋರು, ಟೆಸ್ಟ್ಗಳು ಕೊಡೋರು, ಯಾವ್ಯಾವ ರೀತಿ ಅವರು ಮಾರ್ಕ್ಸ್ಗಳು ತೆಗೆದಂಗೆಲ್ಲ ಇನ್ನೂ ಅವರಿಗೆ ಟಫ್ ಆದಂಥ ಪ್ರಶ್ನೆಗಳನ್ನ ನೀಡ್ತಕ್ಕಂಥದ್ದು, ಅದರಲ್ಲಿ ಆಸಕ್ತಿ ಅವ್ರಿಗೆ ಇನ್ನೂ ನಾನು ಚೆನ್ನಾಗಿ ತೆಗಿಬೇಕು, ಒಟ್ಟು ಓದಬೇಕು ಅನ್ನೋದು ನಾವು ಮನಸ್ಸಿಗೆ ಬರತಕ್ಕಂಗೆ ಮಕ್ಕಳಿಗೆ ಉತ್ತಮವಾಗಿ ಅವ್ರಿಗೆ ಬರ್ಬೇಕು. ನಾವು ತಂದೆ ತಾಯಿಗಳು ಮನೇಲಿ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಹೇಳಿದ್ರು ಅವರು ಮೊಬೈಲು, ಟಿ ವಿ ಇನ್ನೊಂದರಲ್ಲೇ ಕಾಲ ಕಳೀತಿದ್ರು. ಈ ಕೋಚಿಂಗ್ ಸೆಂಟ್ರಿಗೆ ಬಂದಮೇಲೆ ಡಿಜಿಟಲಲ್ಲಿ ಅವರಿಗೆ ಟ್ಯಾಬಿಂದ ಪ್ರತಿನಿತ್ಯನೂ ಸಮೇತ ಅವ್ರಿಗೆ ಕ್ವಶನ್ ಪೇಪರ್ಗಳನ್ನ ಹಾಕೋದು, ಅವರೇ ಸರ್ಚ್ ಮಾಡಿ ವಿಶೇಷವಾದಂಥ ಪ್ರಶ್ನೆಗಳನ್ನು ಅವರಿಗೆ ಹುಡುಕ್ಲಿಕ್ಕೆ ಮಕ್ಕಳಿಗೆ ಒಂದು ನಾಲೆಡ್ಜ್ ಬರೋಂಗೆ, ಈ ಮೆಂಟಲಿ ಎಬಿಲಿಟಿ ಆಗಲಿ, ಇಂಟೆಲಿಜೆನ್ಸಿ ಟೆಸ್ಟ್ಗಳಾಗಲಿ, ಪ್ರತಿಯೊಂದನ್ನು ಅವರಿಗೆ ಒಂದು ಗ್ರಾಮರ್ ಆಗಲಿ ಬೇಸಿಕ್ಕಿಂದ. ನನ್ನ ಮಗ ಮೊದಲನಾಗಿ ಹೇಳಬೇಕು ಅಂದರೆ, ನನ್ನ ಮಗ ಕೊರೋನಾ ಬ್ಯಾಚು. ಕೊರೋನಾದಲ್ಲಿ 1ನೇ ಕ್ಲಾಸಿಗೆ ಸ್ವಲ್ಪ ಕ್ಲಾಸಿಗೆ ಹೋಗಿದ್ರು, ಮತ್ತು 2ನೇ ಕ್ಲಾಸು ಇಲ್ಲ, 3ನೇ ಕ್ಲಾಸಲ್ಲಿ ಇಲ್ಲ, 4ನೇ ಕ್ಲಾಸಿಗೆಲ್ಲ ಬೇರೆ ಕಡೆ ಹಾಕಿದ್ವಿ, ಕನ್ನಡ ಮಾಧ್ಯಮದಲ್ಲಿ ಹಾಕಿದ್ವಿ. ಅವನಿಗೆ ಇಂಗ್ಲೀಷ್ ಟಚ್ಚೇ ಇರಲಿಲ್ಲ. ಇಲ್ಲಿಗೆ ತಂದು ಹಾಕಿದ್ಮೇಲೆ ಬೇಸಿಕ್ಕಿಂದ ABCDಗಳಿಂದನೂ ಅವರಿಗೆ ಕಲಿಸ್ಕೊಂಡು ಇವತ್ತಿನ ದಿನ ಅಂಥ ಕಾಂಪಿಟೇಷನ್ನು ಎಕ್ಸಾಮಲ್ಲಿ ಅವನು ಸಮೇತ ಉತ್ತಮವಾದಂಥ ಅಂಕಗಳನ್ನ ಪಡೆದಿದ್ದಾನೆ. ನಮಗೆ ನಮ್ಮ ಮಗನ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ. ಆ ಶಿಕ್ಷಕರ ಬಗ್ಗೆ ಉತ್ತಮವಾದಂಥ ಅಭಿಮಾನ, ಗೌರವ ನಮಗೆ ಒಳ್ಳೆಯದಿದೆ. ನನ್ನ ಮಗ ಪ್ರಶಾಂತ್ ಸರ್ ಹತ್ರ ಕೋಚಿಂಗ್ ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಕೋಚಿಂಗ್ ಕಂಪೇರ್ ಮಾಡಿದರೆ ಇದು ತುಂಬ ಬೆಸ್ಟ್ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗೂ ಮಾರ್ಕ್ಸ್ ತೆಗೆದಿದ್ದಾನೆ. 200 ಎಬೋ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಸೊ ಚೆನ್ನಾಗಿ ತೆಗೆದಿದ್ದಾನೆ. ಫಸ್ಟು ತುಂಬ ಡಲ್ ಇದ್ದ, ಸೊ ಇವಾಗ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸರ್ ಡೇ ನೈಟ್ ಅಂತ ನೋಡಿದಂಗೆ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದೆ. ನೈಟ್ ಏನಾದರೂ 11 ಗಂಟೆ 12 ಗಂಟೆ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಮ್ಯಾಥ್ಸ್ ಯಾವ ಥರ ನಾವು ಶಾರ್ಟ್ ಕಟ್ಟಾಗಿ ಹೋಗಬೇಕು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಕ್ವಿಜ್ ಕಾಂಪಿಟೇಷನ್ ಆಗಿರ್ಬೋದು, ಡೈಲಿ ಕ್ವಿಜ್ ಮಾಡೋದ್ರಿಂದ ಮಕ್ಕಳು ಫಾಸ್ಟ್ ಆಗಿದ್ದಾರೆ. ಸೊ ಅದು ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದೆ. ಟೈಮಿಂಗ್ಸ್ ಯಾವ ಥರ ಸೇವ್ ಮಾಡ್ಬೇಕಂತೇಳ್ಬಿಟ್ಟು ಮಕ್ಕಳಿಗೆ ಕಲಿಯೋದಕ್ಕೆ ವಾತಾವರಣ ತುಂಬ ಚೆನ್ನಾಗಿದೆ. ನಿಮಗೆ ಯಾವುದೂ ಡೌಟೇ ಬೇಡ. ಸೊ ಅಷ್ಟು ಚೆನ್ನಾಗಿಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರಿಗೆ ಔಟಿಂಗ್ ಕರ್ಕೊಂಡು ಹೋಗೋದು, ಸೊ ಅದರಲ್ಲಿ ಅವ್ರು ಖುಷಿ ನೋಡ್ತಾ ಇರ್ತಾರೆ. ಇಷ್ಟು ದಿನ ಓದಿರೋದು ಔಟಿಂಗ್ ಕರ್ಕೊಂಡು ಹೋದಾಗ ಅವ್ರಿಗೆ ತುಂಬ ಫ್ರೀ ಅನಿಸ್ತು. ಸೊ ನೀವು ಯಾವುದೇ ಭಯ ಇಲ್ದಂಗೆ ಇಲ್ಲಿ ತಂದು ಸೇರಿಸ್ಬೋದು. ಟೆಸ್ಟಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. 32 ಮಾರ್ಕ್ಸಿಗೆ ಒಂದು ಟೆಸ್ಟ್ ಕೊಟ್ಟರು. ಆನಂತರ ನಮ್ಮ ಮಗಳು ತುಂಬ ಡಲ್ಲಿದ್ದು, ಬರೀ 10 ಮಾತ್ರ ತೊಗೊಂಡ್ಳು. ಆ್ಯಕ್ಚುಲಿ ಅಡ್ಮಿಷನ್ನೇ ತೊಗೊಳ್ಳಲ್ಲ ಅಂತ ಹೇಳಿದರು, ಬಟ್ ರಿಕ್ವೆಸ್ಟ್ ಮೇಲೆ ತೊಗೊಂಡ್ರು. ಈಗ ತುಂಬ ಚೆನ್ನಾಗೇ ಇಂಪ್ರೂವ್ ಆಗಿದ್ದಾಳೆ. ಇಲ್ಲಿ ಹಾಸ್ಟೆಲ್ಲು ಫೆಸಿಲಿಟಿ ಮುಂಚೆ ಇರಲಿಲ್ಲ. ಈ ಲಾಸ್ಟು ನಮ್ಮ ಮಗಳನ್ನ 4ಗೆ ಹಾಕಿದ್ವಿ. ಇಲ್ಲಿ ಹಾಸ್ಟೆಲಲ್ಲಿ ತುಂಬ ಚೆನ್ನಾಗೇ ಊಟ ಬಗ್ಗೆ ಆಗಲಿ, ಕೇರಿಂಗು ಎಲ್ಲ ಚೆನ್ನಾಗೇ ಇದೆ. ನೆಕ್ಸ್ಟು ಈ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ 10 to 4:30 ತನಕ ಡೈಲಿ ಕ್ಲಾಸು ನಡೆಯುತ್ತೆ. ಇಲ್ಲಿ ಸ್ಟಾರ್ಟಿಂಗೆಲ್ಲ ವೀಕ್ಲಿ ಟೆಸ್ಟು, ಡೈಲಿ ಕ್ವಿಜ್ಜು ಮತ್ತು ಮಾಡೆಲ್ ಪೇಪರ್ಸ್ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಸ್ಟಡಿ ಅವರ್ಸಲ್ಲಿ ಇಲ್ಲಿ ಇಂಪ್ರೂವ್ ಆಗಿರೋ ಮಕ್ಕಳನ್ನ ಒಂದು ಬ್ಯಾಚು ಮಾಡ್ತಾರೆ, ಇಂಪ್ರೂವ್ ಇಲ್ಲದೆ ಇರೋ ಮಕ್ಕಳನ್ನ ಒಂದು ಬ್ಯಾಚು ಅಂತೇಳಿ. ನಮ್ಮ ಲಾಸ್ಟ್ ಇಯರು 4ಗೆ ನಮ್ಮ ಮಗಳನ್ನ ಹಾಕಿದಾಗ ಇಂಪ್ರೂವ್ಮೆಂಟ್ ಬ್ಯಾಚಿಗೆ ಲಾಸ್ಟಿಗೆ ಹಾಕಿದ್ರು. ನೆಕ್ಸ್ಟು ಹಾಕಿದಾಗ ನಮ್ಮ ಮಗಳು ಅವಾಗ ಚೆನ್ನಾಗೇ ಇಂಪ್ರೂವ್ ಆದಳು. ನೆಕ್ಸ್ಟು ಇಲ್ಲಿ ಇನ್ನೊಂದು ಯಾವ ಥರ ಅಂತಂದರೆ, ಟೆಸ್ಟು ಯಾವುದೇ ಟೆಸ್ಟು ಮಾಡಲಿ, ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ಸ್ ಆಗಲಿ ಮತ್ತು ಅದೆಲ್ಲ ಕೊಡೋರು. ಅದರಿಂದ ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಓದ್ಕೊಂಡು ಟೆಸ್ಟ್ ಬರೆದು ಏನೋ ಒಂಥರ ಖುಷಿ ಅವರಿಗೆ, ಚಾಕ್ಲೇಟ್ಸು ನನಗೆ ಸಿಕ್ತು ಅಂತ ಹೇಳ್ಬಿಟ್ಟು. ಅದೇ ಥರ ನಮ್ಮ ಮಗಳು ಲಾಸ್ಟ್ ಇಯರು 4ರಲ್ಲಿ ಲಾಸ್ಟಿಗೆ ಚೆನ್ನಾಗೇ ಇಂಪ್ರೂವ್ ಆದಳು. ಈ ಇಯರು ತುಂಬ ಚೆನ್ನಾಗೇ ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಇದು ಸೈನಿಕ ಮತ್ತು RMS ಮತ್ತು ನವೋದಯ 3 ಬಗ್ಗೆನೂ ಕೋಚಿಂಗ್ ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆ ಮೇಯ್ನ್ ಏನಂದರೆ ಕಾಂಪಿಟೇಟಿವ್ ಎಕ್ಸಾಮು ಮೈಂಡ್ ಸೆಟ್ಟು ಬರುತ್ತೆ. ಮತ್ತು ಯಾವುದೇ ಎಕ್ಸಾಮು ನಾವು ಆ್ಯಕ್ಚುಲಿ ನಾವೇ ಎಷ್ಟೋ ಈ ರೀಸೆಂಟಾಗೆ ಮಾತ್ರ ನಾವು CET ಎಕ್ಸಾಮ್ಸು ಅವನ್ನೆಲ್ಲ ಫೇಸ್ ಮಾಡ್ತೀವಿ. ಬಟ್ 5ಥಲ್ಲೇ ಈ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಮೈಂಡು ಅವ್ರಿಗೆ ಬರುತ್ತೆ ಅಂತ ಅಂದರೆ ನಿಜವಾಗ್ಲೂ ತುಂಬ ಗ್ರೇಟು. ಮತ್ತು ಮುಂದಿನ ಭವಿಷ್ಯದಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಧೈರ್ಯ ಬರುತ್ತೆ ಯಾವುದೇ ಎಕ್ಸಾಮ್ ಫೇಸ್ ಮಾಡಬೇಕಾದ್ರೂ ಕೂಡ. ಮತ್ತು ಜನರಲ್ ನಾಲೆಡ್ಜು ತುಂಬ ಇಂಪ್ರೂವ್ ಆಗಿದೆ. ಇದು ಬೆಸ್ಟ್ ಟೀಚರ್ಸ್ ಅಂತ ಹೇಳ್ಬೋದು ಇವರೆಲ್ಲರೂ.
ಪ್ರಶಾಂತ್ ಸರ್ ಆಗಿರ್ಬೋದು, ಸ್ವಾಮಿ ಸರು ಮತ್ತು ಆದಿತ್ಯ ಸರು, ಮೊಹಮ್ಮದ್ ಸರು. ಮತ್ತು ಇಂಗ್ಲೀಷು ಗ್ರಾಮರ್ ಮಾತ್ರ ತುಂಬ ಚೆನ್ನಾಗಿ, ಮತ್ತು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು. ನಮ್ಮ ಮಗಳು ಹೇಳ್ಬೇಕಂದ್ರೆ 0ಇಂದನೇ ಸ್ಟಾರ್ಟ್ ಬಂದಿರೋದು. ಬಟ್ ಇವಾಗ ತುಂಬ ಚೆನ್ನಾಗಿ ಹೆಮ್ಮೆ ಅನಿಸುತ್ತೆ ನಮಗೆ ನಮ್ಮ ಮಗಳ ಬಗ್ಗೆ ಹೇಳ್ಕೊಬೇಕಂದ್ರೆ. ಮತ್ತು ಶಿಸ್ತು ಮತ್ತು ಸ್ಟ್ರಿಕ್ಟ್ ಆಗಿ ಕ್ಲಾಸಸ್ ಎಲ್ಲ ಮಾಡ್ತಾರೆ. ಮತ್ತು ಕಾಮಿಡಿನೂ ಆಗಿನೂ ಮಕ್ಕಳನ್ನ ಅಟ್ರಾಕ್ಷನ್ ಆಗಿ ಇದು ಮಾಡ್ತಾರೆ. ಚಿಕ್ಕ ಮಕ್ಕಳನ್ನ ಕ್ಲಾಸ್ ರೂಮಲ್ಲಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಕ್ರಾಸ್ ಮಾಡ್ತಾರೆ ಅಂತ ಮಾಡೋದು ಅದು ಇಂಪಾರ್ಟೆಂಟು. ಟ್ರಿಪ್ಪು ಲಾಸ್ಟ್ ಇದರಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ, ಪ್ರೆಸೆಂಟೇಷನ್ಸ್ ಇರುತ್ತೆ. ಪ್ರೆಸೆಂಟೇಷನ್ಸು ಮಕ್ಕಳಿಗೇ ಅದ್ರ ಬಗ್ಗೆ ಎಲ್ಲ ಟಾಪಿಕ್ಸ್ ಬಗ್ಗೆ ಎಲ್ಲನ ವಿಷಯಗಳ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರೇ ಓನಾಗೆ ಪ್ರಿಪೇರ್ ಆಗಿಬಿಟ್ಟು ಬಂದು ಸ್ಟೇಜಲ್ಲಿ ಬಂದು ಮಾತಾಡಿ ಅದ್ರ ಬಗ್ಗೆ ಎಲ್ಲ ವಿಷಯ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಅದು ಒಂಥರ ಸ್ಟೇಜ್ ಫಿಯರ್ ಇರಲ್ಲ ಮಕ್ಕಳಿಗೆ. ತುಂಬ ಚೆನ್ನಾಗಿ ಅದರಲ್ಲಿ ನಮ್ಮ ಮಗಳು ತುಂಬ ಪ್ರೆಸೆಂಟೇಷನ್ ಕೊಟ್ಟಿದ್ದಾಳೆ, ಚೆನ್ನಾಗೇ ಇಂಪ್ರೂವ್ ಆಗಿದ್ದಾಳೆ. ಎಂಡಲ್ಲಿ ಒಂದು ಮಂತ್ಲಿ ಎಕ್ಸಾಮ್ಗಿಂತ ಮುಂಚೆ ಮಾಡಲ್ ಪೇಪರ್ಸ್ ಅದರಿಂದ ತುಂಬ ಹೆಲ್ಪ್ ಆಯಿತು. ಮತ್ತು ನಾವು ಮಕ್ಕಳನ್ನ ಸೈನಿಕ್ ಕೋಚಿಂಗ್ ಕಳಿಸ್ಬೇಕು ಅಂದರೆ ಕೂರ್ಗಲ್ಲಿದೆ, ದುರ್ಗ ಇದೆ, ಹಿಂಗೆ ಹೋಗ್ಬೇಕಿತ್ತು. ನಮಗೆ ಇಲ್ಲಿ ಪ್ರಶಾಂತ್ ಸರ್ ಮಾಡಿರೋದ್ರಿಂದ ತುಂಬ ಅನುಕೂಲ ಆಯಿತು. ಇದು ನಮ್ಮ ಹಿರಿಯೂರು ಜನಗಳಿಗೆ ತುಂಬ ಹೆಲ್ಪ್ಫುಲ್ ಆಯಿತು. ಅವರು ಬೇರೆ ಕಡೆ ಮಾಡಿದರೆ ಇದಕ್ಕಿಂತ ಹೆಚ್ಚಾಗ್ತಿತ್ತೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ನಮಗೆ ಮಾಡಿರೋದ್ರಿಂದ ನಮಗೆ ಕನ್ವೀನಿಯನ್ಸ್ ಆಯಿತು. ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರೋದ್ರಿಂದ ಬೇರೆ ಮಕ್ಕಳು ಬಂದು ಇಲ್ಲಿ ಸ್ಟೇ ಮಾಡ್ತಿದ್ದಾರೆ, ಅವ್ರಿಗೂ ತುಂಬ ಅನುಕೂಲ ಆಗಿದೆ. ಮಾಡಲ್ ಪೇಪರ್ಸು ಸಾಲ್ವ್ ಮಾಡ್ತಾ ಅವ್ರಿಗೆ ಎಕ್ಸಾಮ್ ಹೆಂಗೆ ಫೇಸ್ ಮಾಡಬೇಕು ಅದು ಈಸಿ ಆಗುತ್ತೆ. ಮತ್ತು ಮೊದಲಿಗಿಂತ ಈಗ ಅವನು ಮೊದಲು ಸ್ವಲ್ಪ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದ್ತಾರೆ. ಮತ್ತು ಇನ್ ಫ್ಯೂಚರು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಅದಕ್ಕೆಲ್ಲ ನಾವು ಈಗಲಿಂದನೇ ಅವ್ರಿಗೊಂದು ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ. ಮತ್ತು ಮೋಟಿವೇಶನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಟೀಚರ್ಸು ಎಲ್ಲ ಒಳ್ಳೆ ವೆಲ್ ಕ್ವಾಲಿಫೈಡೆ. ಮತ್ತು ನಮಗೆ ಈಗ ಎಕ್ಸಾಮ್ ಆದಮೇಲೂ ಸಹ ಈ ಕೌನ್ಸಿಲಿಂಗ್ ಮಾಡೋದಕ್ಕೂ ಇನ್ನೊಂದಕ್ಕೂ ಭಾಳ ಹೆಲ್ಪ್ ಮಾಡ್ತಾರೆ. ಪ್ರಶಾಂತ್ ಸರ್ ಕೋಚಿಂಗ್ ಸೆಂಟ್ರಿಗೆ ನಾವು 5ನೇ ಕ್ಲಾಸಿಗೆ ಇಲ್ಲೇ ರೆಸಿಡೆನ್ಸಿ ಅಂದರೆ ಇಲ್ಲೇ ಹಾಸ್ಟೆಲ್ ವಿತ್ ಎಲ್ಲ ಇಲ್ಲೇ ಸೇರಿಸಿದ್ವಿ. ಸೇರಿಸಾದ್ಮೇಲೆ ನಮ್ಮ ಮಗು ದಿನದಿಂದ ದಿನಕ್ಕೆ ಒಳ್ಳೆ ಉತ್ತಮವಾಗಿ ಪ್ರಗತಿ ಹೊಂದಿತು. ಅಂದರೆ ಚೆನ್ನಾಗಿ ಪಾಠಗಳು ಚೆನ್ನಾಗಿ ಮಾಡ್ತಿದ್ರು. ಇಲ್ಲಿ ಏನಂದರೆ ಎಲ್ಲ ಆನ್ಲೈನ್ ಟೈಪ್ ಇರುತ್ತೆ. ಅಂದರೆ ಫಸ್ಟು PPT ಹಾಕ್ಕೊಡ್ತಾರೆ ಸರ್ಸ್ ಎಲ್ಲ. ಅವರೇ ಮುಂಚಿತವಾಗಿ ಒಂದಿನ ನಾಳೆ ಏನು ಕ್ಲಾಸ್ ಮಾಡಬೇಕು ಅದಕ್ಕೆಲ್ಲ ಮುಂಚಿತವಾಗಿ ಒಂದಿನ ಎಲ್ಲ PPT ರೆಡಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ PPT ಮುಖಾಂತರ ಪಾಠ ಮಾಡ್ತಾರೆ. ಅಂದರೆ ಈಗ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಅವರಿಗೆ ಬೋರ್ಡ್ ಮೇಲೆ ಇದು ಎಕ್ಸ್ಪ್ಲೇನ್ ಮಾಡಿ ಪ್ರಾಜೆಕ್ಟ್ ಬಿಟ್ಟು ತೋರಿಸಿದ್ರೆ ಮಕ್ಕಳಿಗೆ ಏನೋ ಒಂಥರ ನೋಡೋದ್ರಲ್ಲೂ ಚೆನ್ನಾಗಿರುತ್ತೆ, ಪ್ಲಸ್ ಅದನ್ನು ಚೆನ್ನಾಗಿ ಕಲಿಕೆನೂ ಮಾಡ್ತಾರೆ. ಸೊ ಸರ್ಸ್ ಎಲ್ಲ ಪ್ಲಾನ್ ಮಾಡ್ಕೊತಿದ್ರು, ಯಾವ ಪಾಯಿಂಟ್ಸ್ ಮಾಡಬೇಕು, ಯಾವ ಪಾಯಿಂಟ್ ಯಾವ ಥರ ಮಕ್ಕಳಿಗೆ ಮನವರಿಕೆ ಮಾಡಬೇಕು ಅಂತ. ಆ ಥರ PPT ಮಾಡ್ತಿದ್ರು. ಮತ್ತು ಡೈಲಿ ಬೆಳಿಗ್ಗೆ 5:30-6 ಗಂಟೆಗೆ ಅವರು ಪ್ರತಿದಿನ ಟೆಸ್ಟ್ ಕೊಡ್ತಿದ್ರು. ಡೈಲಿ ಟೆಸ್ಟು, ಇವತ್ತೇನು ಕ್ಲಾಸ್ ಆದರೂ ಡೈಲಿ ಟೆಸ್ಟು, ಮತ್ತು ನೈಟ್ ಈವ್ನಿಂಗ್ ಟೆಸ್ಟ್ ಮಾಡ್ತಿದ್ರು. ಮತ್ತು ಅದಾದಮೇಲೆ ವೀಕ್ಲಿ ಟೆಸ್ಟ್ ಮಾಡ್ತಿದ್ರು. ಪ್ರತಿ ವೀಕ್ಲಿ ಟೆಸ್ಟು ಮತ್ತು ಮಂತ್ಲಿ ಟೆಸ್ಟು, ಇದೇ ಥರ ಎಲ್ಲ ಥರದ ಟೆಸ್ಟ್ಗಳಿರ್ತಿದ್ವು. ಅವರಿಗೆಲ್ಲ PPT ಮುಖಾಂತರ ನೋಟ್ಸ್ ಕೊಡ್ತಿದ್ರು. ಎಲ್ಲ ಥರದ ಅವ್ರಿಗೆ ಏನು ಸೋರ್ಸಸ್ ಏನು ಬೇಕೋ, ಜನರಲ್ ಆಗಿ ಏನೇನು ಬೇಕೋ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕರೆಂಟ್ ಇವೆಂಟು ಏನೇನು ನಡೀತಾ ಇದೆ, ಏನು ಬೇಕು ಎಲ್ಲವೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಸರ್ಚ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಿದ್ರು. ಮತ್ತು ಅದಾದಮೇಲೆ ಮ್ಯಾಥಮೆಟಿಕ್ಸ್ನ ಯಾವ ಥರ ಶಾರ್ಟ್ಕಟ್ಟಲ್ಲಿ ಯಾವ ಥರ ಮಾಡಬೇಕು. ಮಕ್ಕಳು ಲಾಂಗ್ ವೇ ಅಂದರೆ ಈಗ ನಾವು ಫಾರ್ಮುಲಾ ಹಾಕ್ಕೊಂಡು ಬಿಡಿಸ್ಕೊಂಡು ಹೋಗೋದೇ ಒಂಥರ ಶಾರ್ಟ್ ವೇ ಇರುತ್ತೆ. ಇದೆಲ್ಲ ಬಿಟ್ಟು ಲಾಸ್ಟಿಗೆ ಆನ್ಸರ್ ಬರುತ್ತೆ. ಆ ಥರ ಶಾರ್ಟ್ಕಟ್ಟಲ್ಲಿ ಸಮೇತ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ನ ಕ್ಲೀನಾಗಿ ಮನವರಿಕೆ ಮಾಡ್ಕೊತಿದ್ರು. ಅಂದರೆ ಇಲ್ಲಿ ಒಳ್ಳೆ ಥರದ ಎಜುಕೇಷನ್ ಚೆನ್ನಾಗಿದೆ. ಈಗ ಉದಾಹರಣೆ ನಮ್ಮ ಮಗುಗೆ ನಾವು ಫಸ್ಟಿಗೆ ನೋಡಿದಾಗ ಇರೋವಂಥ ಮಕ್ಕಳಿಗೆ ಈಗ ನಾವು ಏನಾದರೂ ಒಂದು ಪ್ಲೇಸು ಯಾವುದಾದ್ರೂ ಒಂದು ಉದಾಹರಣೆ ಏನಾದರೂ ಹೇಳಿದ್ದೀವಿ ಅಂದರೆ ಪಟ ಅದು ಎಲ್ಲಿಂದ ಬಂತು, ಅದನ್ನು ಯಾರು ಇದು ಮಾಡಿದ್ರು, ಯಾವ ಥರ ಇದಾಯಿತು ಅಂತ ಎಲ್ಲ ಕ್ಲೀನಾಗಿ ವಿವರವಾಗಿ ಹೇಳ್ತಾರೆ. ಸೊ ಇಲ್ಲಿ ಬಿಟ್ಟಿರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಚೆನ್ನಾಗಿ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಕಲ್ತಿದ್ದಾರೆ. ಸೊ ನಮ್ಮ ಮಗ ಲಾಸ್ಟ್ ಈಗ ಸೈನಿಕ್ ಎಕ್ಸಾಮಲ್ಲಿ ಔಟ್ ಆಫ್ 300 220 ತೊಗೊಂಡಿದ್ದಾರೆ. ನನಗೆ ಆಶ್ಚರ್ಯ, ಅಷ್ಟು ತೆಗಿತಾನಿಲ್ಲ ನಮ್ಮ ಮಗ ಅಂತ ಅಂದ್ಕೊಂಡಿದ್ದೆ. ಬಟ್ 220 ತೊಗೊಂಡಿದ್ದಾರೆ. ಗುಡ್ ಒಳ್ಳೆ ಎಫರ್ಟು ಹಾಕಿದ್ದಾರೆ. ಎಲ್ಲ ಸರ್ಸು ಚೆನ್ನಾಗಿ ಇದು ಮಾಡಿದ್ದಾರೆ. ಪ್ರಶಾಂತ್ ಸರ್ ಆಗಿರ್ಬೋದು, ಆದಿತ್ಯ ಸರ್ ಆಗಿರ್ಬೋದು, ಮೊಹಮ್ಮದ್ ಸರ್ ಅಂತ ಇದ್ರು ಅವರು. ಮತ್ತು ಅಲ್ಲಿ ಜೈಮಿನಿ ಪಬ್ಲಿಕ್ ಶಾಲೆಯಲ್ಲಿ ವೀರೇಶ್ ಸರ್ ಅಂತ ಇದ್ರು. ಮತ್ತು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಇಲ್ಲಿ ಚೆನ್ನಾಗಿದೆ. ಮಕ್ಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಇರೋವಂಥ ವ್ಯವಸ್ಥೆ. ನಮ್ಮ ಮಕ್ಳಿಗೆ ಏನೇ ಹುಷಾರಿಲ್ಲ ಅಂದ್ರೂ ನೈಟ್ 10 ಗಂಟೆ ಆದ್ರೂ ಅವರು ವೀರೇಶ್ ಸರ್ ಆಗಿರ್ಬೋದು, ಅಲ್ಲಿರುವಂಥ ಹಾಸ್ಟೆಲ್ ನೋಡ್ಕೊಳ್ಳೋಂಥ ಮೇಡಮ್ ಆಗಿರ್ಬೋದು, ತ್ರಿವೇಣಿ ಮೇಡಮ್ ಆಗಿರ್ಬೋದು, ಅವಾಗಲೇ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸೋದು ಮಾಡೋದು ಆ ಥರ ಮಾಡ್ತೀವಿ. ಅದಾದಮೇಲೆ ಈಗ ನಮ್ಮ ಮಗ ಇನ್ನೊಬ್ಬ ಸಣ್ಣ ಮಗ 3ನೇ ಕ್ಲಾಸ್ ಓದಿದ್ದಾನೆ. ಈಗ ನೆಕ್ಸ್ಟ್ 4ನೇ ಕ್ಲಾಸಿಂದ ನಾನು ಇಲ್ಲೇ ಕೋಚಿಂಗ್ ಹಾಕಬೇಕು,
ಮುಂದೆ ಮಕ್ಕಳಿಗೆ ಒಳ್ಳೆ ಅನುಕೂಲ ಇದೆ, ಇಲ್ಲಿ ಫ್ಯೂಚರಲ್ಲಿ ಚೆನ್ನಾಗಿದೆ. ಮಕ್ಕಳು ಸೈನಿಕ ಸ್ಕೂಲ್ ಸೆಲೆಕ್ಟ್ ಆಗೋದು ಒಂದೇ ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿಂದ ಎಷ್ಟು ಮೌಲ್ಯಮಾಪನಗಳು, ಎಷ್ಟು ಮಟ್ಟಿಗೆ ಜೀವನ ಯಾವ ಥರ ಮಾಡಬೇಕು ಎಲ್ಲವನ್ನು ಕಲಿಸ್ತಾರೆ. ಇಲ್ಲಿ ಬರೀ ಓದೋದು ಒಂದೇ ಇರಲ್ಲ, ಇಲ್ಲಿ ಎಲ್ಲ ಥರದ ನಾವು ಎಲ್ಲ ಕಡೆ ಸರ್ಚ್ ಮಾಡಿದ್ವಿ. ಬಟ್ ಈ ಥರ ಒಳ್ಳೆ ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಈ ಥರ ಹಿರಿಯೂರಲ್ಲಿ ಪ್ರಶಾಂತ್ ಕೋಚಿಂಗ್ ಸೆಂಟರ್ ಇರುವಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಅನ್ಕೊಂತೀವಿ. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗಿ ಸೇರಿಸ್ಬೇಕಾಗಿತ್ತು ಈ ಥರ ಮಕ್ಕಳಿಗೆ ಕೋಚಿಂಗ್ ಕೊಡಿಸ್ಬೇಕಂದ್ರೆ. ಸೊ ನಮ್ಮ ಲೋಕಲ್ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರದ ಆಗಿರೋದು ನಮಗೆ ತುಂಬ ಖುಷಿ ಇದೆ. ಸೊ ಮುಂದೆ ಮಕ್ಕಳಿಗೆ ನೀವು ಯಾರಾದರೂ ಬೇರೆ ಪೇರೆಂಟ್ಸು, ಈಗ ನಾನು ಪೇರೆಂಟ್ ಆಗಿ ಹೇಳ್ತಿದ್ದೀನಿ ಅಂದರೆ ಮಕ್ಕಳು ಒಳ್ಳೆಯ ಒಂದು ಮೌಲ್ಯಮಾಪನವನ್ನು ಕಲಿತಾರೆ. ಯಾವ ಥರ ಓದಬೇಕು, ಏನು ಇಂಗ್ಲೀಷ್ ಗ್ರಾಮರಿಂದ ಹಿಡಿದು ಪ್ರತಿಯೊಂದು ಜನರಲ್ ನಾಲೆಡ್ಜಿಂದ ಹಿಡಿದು ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಏನಿದ್ರೂ ಹೇಳ್ತಾರೆ ಮಕ್ಕಳು. ನೀವು ಯಾವುದೇ ಮ್ಯಾಥಮೆಟಿಕ್ಸ್ ಲೆಕ್ಕ ಹಾಕ್ಕೊಟ್ರೆ ಅವರು ಈಸಿಯಾಗಿ 1 ನಿಮಿಷದಲ್ಲಿ ಈಸಿಯಾಗಿ ಎಲ್ಲ ಬಿಡಿಸ್ತಾರೆ ನಮ್ಮ ಮಕ್ಕಳು. ಆ ಥರ ಇಂಪ್ರೂವ್ ಆಗಿದ್ದಾರೆ. ಸೊ ಮುಂದೆ ನೀವು ಯಾರಾದರೂ ಸೇರಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಪೇರೆಂಟ್ಸು ದಯವಿಟ್ಟು ಸೇರಿಸಿ, ಒಳ್ಳೆ ಕೋಚಿಂಗ್ ಇದೆ. ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟ್ರು, ಸೈನಿಕ್ ಕೋಚಿಂಗ್ ಸೆಂಟ್ರು ಹಿರಿಯೂರಲ್ಲಿರೋದು ನಮ್ಮ ಪುಣ್ಯ. ನಮಗೆ ನಮ್ಮ ಕೊಲೀಗ್ ಅವರು ಹೇಳಿದರು, ಈ ಥರ ಸೈನಿಕ್ ಸೆಂಟ್ರು ಇದೆ ನೋಡಿ, ಸೇರಿಸಿ. ನಾವು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮನೇಲಿ ಮಗಳನ್ನ ಸಂಜೆ ಹೊತ್ತು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇದಕ್ಕೇನಾದರೂ ಸೇರಿಸಿ ಮುಂದೆ ಸೈನಿಕ್ ಶಾಲೆಗೆ ಸೇರಿಸ್ಬೇಕು ಅಂತ ಸೇರಿಸ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳು ಅಷ್ಟೇ ತುಂಬ ಇಂಟ್ರೆಸ್ಟಲ್ಲಿ ಓದ್ತಿದ್ದಾರೆ. ಈಗಲೂ SLC PUC ಏನಾದರೂ ಪೇಪರ್ಗಳು ಮ್ಯಾಥ್ಸ್ ಕೊಟ್ಟರೆ ಈಗಲೂ ಇವರೇ ಫಸ್ಟ್ ಬರ್ತಾರೆ ಅನ್ಬೋದು, ಅಷ್ಟು ಚೆನ್ನಾಗೇ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಓದ್ತಿದ್ದಾರೆ. ಮತ್ತು ಕ್ಲಾಸಸ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬೆಳಗ್ಗೆ 8:30 ಸಂಜೆ 5 ಗಂಟೆ ಲಾಂಗ್ ಅವರಲ್ಲಿ ತುಂಬ ಎಲ್ಲ ಸಬ್ಜೆಕ್ಟ್ಗಳು ಕವರ್ ಮಾಡಿ ಚೆನ್ನಾಗೇ ಕೋಚಿಂಗ್ ಕೊಟ್ಟಿದ್ದಾರೆ. ಈಗ ಮುಂದೆನೂ ಇನ್ನೂ ಭಾಳ ಮಕ್ಕಳು ಇದ್ರ ಅನುಕೂಲ ಪಡೀಲಿ ಅಂತ ಇಷ್ಟಪಡ್ತೀನಿ. ಮತ್ತು ಕ್ಲಾಸಸ್ಸು, ಟ್ಯೂಷನ್ಗಳು, ಸಂಜೆ ಈವ್ನಿಂಗ್ ಕ್ಲಾಸ್ಗಳು ಅಷ್ಟೇ 8 ಗಂಟೆ. ಅವರು ಎಷ್ಟೇ ಸ್ಟ್ರೈನ್ ಆದ್ರೂ ಸುಸ್ತಾಯಿತು ಅನ್ನೋದೇ ಇಲ್ಲ. ಆ ಥರ ಮಕ್ಕಳು ಓದಿದಾರೆ. ಸರ್ಗಳಿಗಂತೂ ರೆಸ್ಟೇ ಇಲ್ಲ. ನೋಟ್ಸ್ಗಳು, ಹೋಮ್ವರ್ಕ್ಗಳು ಪ್ರಿಪೇರ್ ಮಾಡಿ ಬೆಳಗ್ಗೆ 5:30 ರಾತ್ರಿ 11 ಗಂಟೆವರೆಗೂ ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ. ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾರೆ. ಪ್ರಶಾಂತ್ ಕೋಚಿಂಗ್ ಸೆಂಟರ್ ಹಿರಿಯೂರು, ಇವರು ಸೈನಿಕ್ ವಿತ್ ನವೋದಯ ಮೊರಾರ್ಜಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಸುಮಾರು ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ ನೋಡಿ, ಇದು ಡಿಜಿಟಲ್ ಆಗಿರ್ತಕ್ಕಂತಹ ಒಂದು ಕೋಚಿಂಗ್. ಒಂದು ಟ್ಯಾಬ್ ಕೊಡಿಸಿದರೆ ಆ ಟ್ಯಾಬಲ್ಲಿ ನೆಟ್ಟನ್ನು ಹಾಕಿಸಿ ಅವರು ಡಿಜಿಟಲ್ ಆಗಿ ಮಕ್ಕಳಿಗೆ ಯಾವ್ಯಾವ ಥರ ಬೆಳಿಬೇಕು ಅಂತಕ್ಕಂಥದ್ದನ್ನು ಅವರು ಇದರೊಳಗೆ ಮಾಡ್ತಿದ್ರು, ಕೋಚಿಂಗನ್ನು ಮಾಡ್ತಿದ್ರು. ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗ್ತಂದರೆ ರಾತ್ರಿ 8 ಗಂಟೆವರೆಗೂ ಕೋಚಿಂಗನ್ನು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹಿಸಿ ಸುಮಾರು 50 ಮಕ್ಕಳು, 49ರಿಂದ 50 ಮಕ್ಕಳು ಸೈನಿಕ ಸ್ಕೂಲಿಗೆ ಆಯ್ಕೆಯಾಗಿದ್ದಾರೆ ಅಂತಂದರೆ ಒಂದು ಹೆಮ್ಮೆಯ ವಿಚಾರ. ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಟೀಚರ್ಸ್ಗಳು ಅಷ್ಟೇ. ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಕ್ಕಳಿಗೆ ತಮ್ಮ ಅಭಿವೃದ್ಧಿಗೋಸ್ಕರ ಅವರು ದುಡಿತಾರೆ. ಹಾಗಾಗಿ ಅವರಿಗೆ ಯಾವ ರೀತಿಯಲ್ಲಿ ಧನ್ಯವಾದ ಹೇಳಿದರೂ ಕೂಡ ಕಡಿಮೆನೇ. ಯಾಕಂತಂದರೆ ನಾವು ಮಕ್ಕಳ ಹಿತಕ್ಕೋಸ್ಕರವಾಗಿ ದುಡಿತೀವಿ. ಹಾಗಾಗಿ ಮಕ್ಕಳಿಗೆ ಇಂಥ ಒಂದು ನಾನು ಹೇಳಲು ಏನು ಬಯಸ್ತೇನೆ ಅಂತಂದರೆ, ಕರ್ನಾಟಕದಲ್ಲೇ ನಂಬರ್ 1 ಆಗಿರ್ತಕ್ಕಂತಹ ಕೋಚಿಂಗ್ ಇರಬಹುದು ಅಂತ ನನ್ನ ಅನಿಸಿಕೆ. ಒಂಥರ ಯಾವುದೇ ಒಂದು ಪರೀಕ್ಷೆ ಬರೆದರೂ ಕೂಡ ಅವರಲ್ಲಿ ಹೆದರಿಕೆ ಅಂತಕ್ಕಂಥದ್ದು ಉಳಿದಾರನೇ ಆ ಥರ ಮನೋಭಾವನೆಯಿಂದ ಅವರು ಆ ಕೋಚಿಂಗನ್ನು ಮಾಡಿರ್ತಾರೆ. ಹಾಗಾಗಿ ಮುಂದೆ ಬರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಇದು ಒಂದು ಸಿಗಲಿ, ಒಂದು ಪ್ರೋತ್ಸಾಹವನ್ನು ಸಿಗಲಿ. ಹಾಗೆ ಆ ಕೋಚಿಂಗ್ ಸೆಂಟರವನ್ನು ಬೆಳೀಲಿ ಅಂತಕ್ಕಂಥ ಮನೋಭಾವನೆಯಿಂದ ನನ್ನ 2 ಮಾತುಗಳನ್ನು ಮುಗ್ತಾ ಇದ್ದೀವಿ. ಇದು ನಮ್ಮ ಮಗ ಮನ್ವಿತ್ತು 5th ಸ್ಟ್ಯಾಂಡರ್ಡಲ್ಲಿ ಸೈನಿಕ್ ಸ್ಕೂಲಲ್ಲಿ ಕೋಚಿಂಗ್ ತಗೊಂಡು ಇದು ರಿಟರ್ನ್ ಟೆಸ್ಟಲ್ಲಿ ಕ್ವಾಲಿಫೈ ಆಗಿದ್ದಾನೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇಂಥ ಕೋಚಿಂಗ್ ಸೆಂಟರ್ ಅದು ನಮ್ಮ ಈ ಹುಡುಗರದ್ದು ಲಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಅಂತಂದರೆ, ಬೇರೆ ಕಡೆ ಎಲ್ಲ ನಾ 3 ಸರಿ 4 ಸರಿ ನೋಡಿದ್ರು ಎಲ್ಲೂ ಸೆಲೆಕ್ಟ್ ಆಗಿರೋದು ಡೌಟು. ನಮ್ಮ ಹುಡುಗರು ಏನಂದರೆ ಒಂದೇ ವರ್ಷಕ್ಕೆ ಬಂದು ಇಲ್ಲಿ ಕೋಚಿಂಗ್ ತಗೊಂಡು ಪ್ರಶಾಂತ್ ಸರ್ ಹತ್ರ ಕೋಚಿಂಗ್ ತಗೊಂಡು ಸೆಲೆಕ್ಟ್ ಆಗಿದ್ದಾನೆ. ರಿಟರ್ನ್ ಟೆಸ್ಟಲ್ಲಿ 300ಕ್ಕೆ 232 ತೆಗೆದಿದ್ದಾನೆ. ಇಲ್ಲಿ ಸರ್ ಕೋಚಿಂಗ್ ಸೆಂಟ್ರ್ ಹೆಂಗೆ ಅಂತಂದರೆ,
ಒಂದು ಕಲ್ಲನ್ನು ಕೊಟ್ಟರು ಶಿಲೆ ಥರ ಮಾಡಿ ಶಿಲ್ಪಿ ಟೈಪ್ ಕೆತ್ತಿ ರೆಡಿ ಮಾಡುವಷ್ಟು ಕೆಪಾಸಿಟಿ ನಮ್ಮ ಕೋಚಿಂಗ್ ಸೆಂಟ್ರಲ್ಲಿದೆ. ಎಲ್ಲ ಟೀಚರ್ಸನ್ನಾಗಲಿ, ಇವು ಪ್ರಶಾಂತ್ ಸರ್ ಆಗಲಿ, ಆದಿತ್ಯ ಸರ್ ಆಗಲಿ, ಬೇರೆ ಈ ಸ್ವಾಮಿ ಸರ್ ಆಗಲಿ, ಎಲ್ಲ ನೋಡಿದರೆ ಅವರು ಹುಡುಗರಿಗೆ ಹೆಂಗೆ ಅಂತಂದರೆ ಒಂಥರ ಆಟದ ಮೂಲಕ ಪಾಠ ಅಂತಾರಲ್ಲ, ಆ ಟೈಪಿ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತಿರ್ಗಾ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ 5 ಗಂಟೆವರೆಗೂ ಮಾಡಿರೋ ಇನ್ನೂ ಕೇಳೋವಷ್ಟು ಇಂಟ್ರೆಸ್ಟ್ ಬೇಕು ಅನ್ನೋಷ್ಟು ಹುಡುಗರಿಗೆ ಉತ್ಸಾಹ ಇರೋಂಗೆ ಅವ್ರನ್ನ ಅಟ್ರಾಕ್ಷನ್ ಮಾಡ್ಕೊಂಡು ಕೋಚಿಂಗ್ ಕೊಡ್ತಾ ಹೋಗ್ತಿದ್ದಾರೆ. ಇದರಲ್ಲಿ ಏನಂತ 49 ಜನ ಕೋಚಿಂಗ್ ತಗೊಂಡ್ರು. 2 ಸೆಕ್ಷನ್, 1 ಸೆಕ್ಷನ್ ಪೂರ್ತಿಯನ್ನು ಸೆಲೆಕ್ಟ್ ಆಗಿ ಕ್ವಾಲಿಫೈ ಆಗಿದ್ದಾರೆ ಇವು ಒಂದು ಸೈನಿಕ್ ಸ್ಕೂಲ್ಗೆ. ಇನ್ನು ನವೋದಯ ಅಂತ ನವೋದಯ ಔಟ್ ಬರೋಷ್ಟು ರಿಸಲ್ಟ್ಗೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಫಾಲೋ ಮಾಡ್ತಾ ಅಡ್ಮಿಷನ್ ಮಾಡಿಸಿದ್ವಿ. ಅದಾದಮೇಲೆ ಈಗ 1 ಇಯರ್ ಆಯಿತು. ಬೆಟರ್ ಇದೆ. ನಾನು ಅಂದರೆ ಲೈಕ್ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಫಾಸ್ಟ್ ಇದೆ, ಗ್ರಾಮರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅವನಿಗೆ ಇಂಟ್ರೆಸ್ಟ್ ಇದೆ ಎಲ್ಲ. ಲೈಕ್ ಮ್ಯಾಥ್ಸಲ್ಲಿ ಸ್ವಲ್ಪ ಪೂರ್ ಇದ್ದಾನೆ, ಬಟ್ ಓವರಾಲ್ ಓಕೆ. ಲೈಕ್ ಎಲ್ಲ ಆ್ಯಪಲ್ಲಿನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅಂದರೆ ನಮಗೆ ಎವ್ರಿಥಿಂಗ್ ನನಗೆ ಆ್ಯಪಲ್ಲಿ ತೋರಿಸ್ತಾ ಇದೆ, ಲೈಕ್ ಮಿಸ್ಟೇಕ್ಸ್ ಮಾಡ್ತಿರೋದು ಎಲ್ಲನೂ. ಓವರಾಲ್ ಆಲ್ ಗುಡ್. ಅಂದರೆ ನೆಕ್ಸ್ಟ್ ಇಯರೂ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಹಾಸ್ಟೆಲಲ್ಲಿ ನಮ್ಮ ಮಕ್ಕಳನ್ನ ಬಿಟ್ಟಿರೋದ್ರಿಂದ ಸ್ಟಡಿ ಅವರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಸ್ಟೆಲಲ್ಲಿ ಮಕ್ಕಳು ಓದ್ಕೊಳ್ಳಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ಮತ್ತೆ ಸ್ಟಡಿ ಅವರ್ಸ್ ಮಾಡಿಬಿಟ್ಟು ಅವ್ರು ಸಪ್ರೇಟಾಗಿ ಕ್ಲಾಸ್ ತೊಗೊಂಡು ಇಂಡಿವಿಜುವಲ್ ಕೇರ್ ತೊಗೊಂಡು ಇಂಡಿವಿಜುವಲಾಗಿ ಏನೇನು ಬರ್ತಾ ಇದೆ ಏನೇನು ಬರ್ತಾ ಇಲ್ಲ ಅಂತಲೂ ಕೇರ್ ತೊಗೊಂಡು ಅವರು ಮ್ಯಾಥ್ಸಲ್ಲಿ ಪೂರಿರೋರನ್ನ ಬೇರೆ ಕ್ಲಾಸ್ ಮತ್ತೆ ಹಾಕ್ಕೊಂಡು ಇದನ್ನೆಲ್ಲ ಮಾಡೆಲ್ ಪೇಪರ್ಸ್ ಎಲ್ಲ ಸಪ್ಲೈ ಮಾಡಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಇಲ್ಲಿ ಕೆಲವ್ರು ಕೇಳ್ತಾ ಇದ್ರು ಹೇಗಿದೆ ಏನು ಅಂತ. ನಮ್ಮ ಕಸಿನ್ಗೂ ನಾನು ರೆಫರ್ ಮಾಡಿದ್ದೀನಿ, ಅವರು ಬಳ್ಳಾರಿಯಿಂದ ಬರ್ತಾ ಇರೋದು. ಸೊ ಅವ್ರಿಗೂ ರೆಫರ್ ಮಾಡಿದ್ದೀವಿ. ಇಲ್ಲೆಲ್ಲ ಓವರಾಲ್ ಸಪೋರ್ಟಿವ್ ಆಗೇ ಇದ್ದಾರೆ ಸ್ಟಾಫ್ ಎಲ್ಲ. ನಮ್ಮ ಟೆಕ್ನಿಷಿಯನ್ ಮಗನಿಗೆ ಇಲ್ಲಿ ನವೋದಯ ಕೋಚಿಂಗ್ ಹಾಕಿದ್ರು. ಅವ್ರೊಂದು ಸರ್ತಿ ನಮ್ಮ ಹಾಸ್ಪಿಟಲ್ಗೆ ಅವ್ರ ಮಗನ ಕರ್ಕೊಂಬಂದಾಗ ಅವನು ಎಷ್ಟು ಚೆನ್ನಾಗಿ ಮ್ಯಾಥ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದ ಅಂತಂದರೆ ನೋಡಿ ತುಂಬ ಆಶ್ಚರ್ಯ ಆಯಿತು. ಹಿರಿಯೂರಲ್ಲಿ ಇಷ್ಟು ಚೆನ್ನಾಗಿ ಕ್ಲಾಸಸ್ ಮಾಡ್ತಾರ ಅಂತ ಅವ್ರನ್ನ ಕೇಳಿದಾಗ ಇಲ್ಲ ಅವ್ರು ಹೇಳಿದರು ಈ ಥರ ನವೋದಯ ಕೋಚಿಂಗ್ ಸೆಂಟ್ರಿಗೆ ಕಳಿಸ್ತಾ ಇದ್ವಿ, ಅಲ್ಲಿಗೆ ಹೋದ್ಮೇಲಿಂದ ಅವನು ಇಷ್ಟೆಲ್ಲ ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತಂದು. ಅದನ್ನು ಕೇಳಾದ್ಮೇಲೆ ಇಲ್ಲಿ ಬಂದು ವಿಚಾರಿಸಿ ಅಡ್ಮಿಷನ್ ಮಾಡ್ಸೋಣ ಮಗಳಿಗೆ ಅಂತ ದುರ್ಗದಲ್ಲಿ ಓದ್ತಿದ್ದು ಶಾಲೆ ಬಿಡಿಸಿ ಇಲ್ಲಿ ಕರ್ಕೊಂಬಂದ್ವಿ ಅಡ್ಮಿಷನ್ಗೆ ಅಂತ. ಕರ್ಕೊಂಬಂದಾಗ ಫಸ್ಟು ಎಂಟ್ರೆನ್ಸ್ ಟೆಸ್ಟ್ ತೊಗೊತಾರೆ. ಎಂಟ್ರೆನ್ಸ್ ಟೆಸ್ಟಲ್ಲಿ ತುಂಬ ಅಂದರೆ ಏನೂ ಗೊತ್ತೇ ಇರಲಿಲ್ಲ ಅವಳಿಗೆ. 2 ಮಾರ್ಕ್ಸ್ ಅಷ್ಟೇ ಬಂತು. ಅದಾದಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ಗೆ, ಸರ್ ನೆಕ್ಸ್ಟ್ ಅವಳು ಇಂಪ್ರೂವ್ ಆಗ್ಬೋದು ಸೇರಿಸ್ಕೊಳ್ಳಿ ಅಂತಂದು. ಸರ್ ಮತ್ತೆ ಮೋಟಿವೇಟ್ ಮಾಡಿದರು, ನೀವು ನವೋದಯ ಹಾಕೋದಕ್ಕಿಂತ ಸೈನಿಕ್ ಕೋಚಿಂಗ್ ಹಾಕ್ರಿ, ಇಂಪ್ರೂವ್ ಆಗ್ಬೋದು, ನೋಡೋಣ 1 ಮಂತ್ ಅಂತಂದು. ನಾವು ಸೈನಿಕ್ ಕೋಚಿಂಗ್ ಹಾಕಿ 1 ಮಂತಲ್ಲೆಲ್ಲ ಎಷ್ಟು ಇಂಪ್ರೂವ್ ಆದರು ಅಂತಂದರೆ ಅವಳು ಅಲ್ಲಿ ಏನು ನಾವು ನರ್ಸರಿಯಿಂದನೂ 4th ಸ್ಟ್ಯಾಂಡರ್ಡ್ವರೆಗೂ ಓದಿಸಿದ್ವು, ಅದಕ್ಕಿಂತ ತುಂಬ ಚೆನ್ನಾಗಿ ಇಂಪ್ರೂವ್ ಆದರು. ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾವು ಸೇಮ್ ಕೋಚಿಂಗ್ ಸೆಂಟ್ರಲ್ಲಿ ರನ್ ಮಾಡ್ತಾಯಿದ್ದೀವಿ. ಈಗ ಯಾವ ಮಟ್ಟಕ್ಕೆ ಅಂತಂದರೆ ನಾವು ಅವ್ರ ಸಿಲೆಬಸ್ನ ನಾವು ಅವ್ರಿಗೆ ಹೇಳ್ಕೊಡ್ತಿಲ್ಲ, ಅವರೇ ವಾಪಸ್ ಬಂದು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಕೋಚಿಂಗ್ ಸೆಂಟ್ರ್ ಬಗ್ಗೆ ಹೇಳಬೇಕು ಅಂದರೆ ದಿ ಬೆಸ್ಟ್ ಕೋಚಿಂಗ್ ಸೆಂಟ್ರ್ ಇನ್ ದುರ್ಗ ಡಿಸ್ಟಿಕ್ ಅಥವಾ ಬೇರೆ ಡಿಸ್ಟಿಕ್ ಇರ್ಬೋದು. ನಮಗೆ ಗೊತ್ತಿಲ್ಲದೆ ಇರೋವಂಥ ಪ್ಲೇಸು. ನಮಗೆ ಗೊತ್ತಿದ್ದರೆ 3rd ಸ್ಟ್ಯಾಂಡರ್ಡಿಂದನೇ ಹಾಕಿದ್ರೂ ಇಷ್ಟೊತ್ತಿಗೆ ಭಾಳ ಇಂಪ್ರೂವ್ ಆಗಿಬಿಡ್ತಿದ್ಲು ಮಗಳು. ಅದೊಂದು ತುಂಬ ಫೀಲ್ ಆಗುತ್ತೆ. ಇನ್ನು ಟೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ಟೂಡೆಂಟ್ಸಿಗೆ ಮೇಯ್ನಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಅವ್ರ ಬೆಳವಣಿಗೆ ಆಗಬೇಕು ಅಂದರೆ ಟೀಚರ್ಸು ಮೇನ್ ರೋಲ್ ಲೀಡ್ ಮಾಡ್ತಾರೆ. ಇಲ್ಲಿ ಬಂದುಬಿಟ್ರೆ ಈ ಮಾತು ಫುಲ್ ನಿಜ ಆಗುತ್ತೆ. ನಮಗೆ ಪೇರೆಂಟ್ಸಿಗೆ 5 ಪೈಸೆ ಅಷ್ಟೂ ಟೆನ್ಷನ್ ಇಲ್ಲ ಮಕ್ಕಳ ಎಜುಕೇಷನ್ ಬಗ್ಗೆ. ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊತಾರೆ. ಪೇರೆಂಟ್ಸ್ಗಿನ್ನ ಜಾಸ್ತಿ ಕೇರು, ಸಪೋರ್ಟು, ಡೆಡಿಕೇಷನು ಎಲ್ಲ ಟೀಚರ್ಸ್ದೇ ಇದೆ. ಅದು ಒಂದಕ್ಕೆ ತುಂಬ ಅಪ್ರಿಸಿಯೇಷನ್ ಆಗುತ್ತೆ ಟೀಚರ್ಸ್ ಬಗ್ಗೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಅವರು ಟೀಚಿಂಗ್ ಮೆಥಡ್ ಬಂದುಬಿಟ್ಟು ಕ್ಲಾಸಲ್ಲಿ PPT ಪ್ರೆಸೆಂಟೇಷನ್ ಆಗಲಿ, ಮ್ಯಾಥ್ಸ್ ಹೇಳ್ಕೊಡೋದಾಗಲಿ, ಆಮೇಲೆ ಪ್ರಚಲಿತ ವಿದ್ಯಮಾನಗಳು ಡೈಲಿ ಅವ್ರಿಗೆ ಗ್ರೂಪಿಗೆ ಹಾಕ್ತಿರ್ತಾರೆ. ಇವತ್ತಿನ ಡೇ ಏನಾದರೂ ಒಂದು ಆಯಿತು ಅಂದರೆ ಅವತ್ತಿನ ದಿನವೇ ಅವ್ರು ಗ್ರೂಪಿಗೆ ಹಾಕ್ತಾರೆ. ಅವತ್ತಿನ ದಿನ ಏನು ಹಿಂಗೆ ನ್ಯೂಸ್ ಚಾನಲ್ಗಳು ನೋಡ್ತೀವೋ ಅದೇ ಥರನೇ ಮಕ್ಕಳಿಗದು ತಿಳಿತಾ ಹೋಗ್ತಾ ಇರುತ್ತೆ. ಅವ್ರಿಗೆ ಕರೆಂಟ್ ಅಫೇರ್ಸ್ ಅಂತ ಸಪ್ರೇಟಾಗಿ ಸಬ್ಜೆಕ್ಟ್ ತೊಗೊಂಡು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಡೈಲಿ ಅದನ್ನು ತಿಳ್ಕೊತಾ ಹೋಗ್ತಾರೆ. ಆಮೇಲೆ ಡೈಲಿ ಕ್ಲಾಸಸ್ ಬಂದುಬಿಟ್ಟು ಅವತ್ತು ಮಾಡಿದ ಕ್ಲಾಸಿಂದ ಟೆಸ್ಟು ಅವತ್ತೇ ಕೊಟ್ಟಿರ್ತಾರೆ. ನೈಟ್ 12 ಗಂಟೆ ಆಗಲಿ ಅಥವಾ ಬೆಳಗಿನ ಜಾವ 5 ಗಂಟೆ ಆಗಲಿ ಟೀಚರ್ಸ್ ಏನು ಕೋಚಿಂಗ್ ಮುಗಿಯೋವರೆಗೂ ನಿದ್ದೆ ಮಾಡ್ತಾರೋ ಇಲ್ಲೋ ಅಂತ ನಮಗೆ ಫೀಲ್ ಆಗ್ತಿರುತ್ತೆ. ಪೇರೆಂಟ್ಸಿಗೆ ಇಲ್ಲದೆ ಇರೋಷ್ಟು ಜವಾಬ್ದಾರಿ ಅವರಷ್ಟು ಜವಾಬ್ದಾರಿ ತೊಗೊಂಡು ಮಕ್ಕಳನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲ್ ವಾತಾವರಣ ಸ್ಟೂಡೆಂಟ್ಸಿಗೆ ಹೇಳಿ ಮಾಡಿಸಿರೋ ಥರ ಇದೆ. ಈಗ ನಾವು ಸೈನಿಕ್ ಕೋಚಿಂಗ್ ಅಂದರೆ ಏನೋ ಭಾಳ ಟೆನ್ಷನಪ್ಪ, ಮಕ್ಕಳು ಭಾಳ ಮೆಂಟಲಿ ಸ್ಟ್ರೆಸ್ ತೊಗೊಂಡು ಮಾಡ್ತಾರೆ ಆ ಥರ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಎಷ್ಟು ಫ್ರೀಯಾಗಿ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ದಾರೆ, ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅಂತಂದರೆ ಖುಷಿಯಾಗುತ್ತೆ.
ಮಕ್ಕಳ ಎಲ್ಲ ಆ್ಯಕ್ಟಿವಿಟಿನೂ ನೋಡಿ ಅವ್ರನ್ನ ಯಾವ ಥರ ರೆಡಿ ಮಾಡಬೇಕು, ಯಾವ್ಯಾವ ಸ್ಟೂಡೆಂಟ್ಸ್ ಯಾವ್ಯಾವ ಲೆವೆಲಲ್ಲಿ ಇದೆ ನಾಲೆಡ್ಜು, ಯಾವ್ಯಾವ ಥರ ಅವ್ರನ್ನ ಪಿಕಪ್ ಮಾಡಬೇಕು ಅನ್ನೋದೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ಮಕ್ಕಳನ್ನು ರೆಡಿ ಮಾಡಿದ್ದಾರೆ. ಇನ್ನು ಬಂದುಬಿಟ್ಟು ಹಾಸ್ಟೆಲ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಹಾಸ್ಟೆಲಲ್ಲಿ ನೋಡ್ಕೊಳ್ಳೋದಾಗಲಿ ಮಕ್ಕಳನ್ನು, ಅವ್ರನ್ನ ಮತ್ತೆ ನೈಟ್ ಹಾಸ್ಟೆಲಲ್ಲಿ ಓದಿಸೋದು, ಟೆಸ್ಟ್ ಅಟೆಂಡ್ ಮಾಡಿಸೋದು, ಸ್ಕೂಲಲ್ಲಿ ಅಲ್ದಲ್ಲೇ ಹೊರತು ಹಾಸ್ಟೆಲಲ್ಲೂ ಸಮೇತ ಕೇರ್ ತೊಗೊತಾರೆ. ಎಕ್ಸ್ಟ್ರಾ ಅಂತಂದರೆ ಬರೀ ಕ್ಲಾಸ್ ಅಷ್ಟೇ ಮಾಡಿ ಮನೆಗೆ ಕಳಿಸಲ್ಲ, ಪೇರೆಂಟ್ಸಿಗೆ ಹೊರೆ ಆಗೋಂಗೆ ಇಲ್ಲ. ಕ್ಲಾಸ್ ಮಾಡಿಬಿಟ್ಟು ಟ್ಯೂಷನ್ ಸಮೇತ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಪ್ರತಿಯೊಂದು ಅವ್ರದ್ದು ಏನು ಸ್ಟಡಿ ಇದೆ, ವರ್ಕ್ ಇದೆ, ಆಮೇಲೆ ಅವ್ರದ್ದು ಏನೇ ಹೋಗಿದ್ರು ಎಲ್ಲ ಕ್ಲಾಸಲ್ಲೇ ನೋಡ್ಕೊತಾರೆ. ಮನೆಗೆ ಏನಂದರೆ ಮಕ್ಕಳು ಊಟ ಮಾಡಬೇಕು, ಮಲ್ಕೋಬೇಕು ಅನ್ನೋ ಲೆಕ್ಕಕ್ಕೆ ಬರ್ತಿದ್ರೆ ಹೊರತು ಅದ್ರದ್ದು ಏನೂ ಕೊರತೆ ನಮಗೆ ಕಾಣಲಿಲ್ಲ. ಆಮೇಲೆ ಮಕ್ಕಳು ಎಂಟರ್ಟೈನ್ಮೆಂಟು, ಸ್ಪೋರ್ಟ್ಸು, ಗೇಮು ಎಲ್ಲದಕ್ಕೂ ಸಮೇತ ಗಮನ ಕೊಡ್ತಾರೆ. ಶಾಲೆಯಲ್ಲಿ ಎಲ್ಲ ಕಾಂಪಿಟೇಷನ್ಸ್ ಇರ್ತಾರೆ, ಅದರಲ್ಲಿ ಮಕ್ಕಳು ಓದ್ ಟೆನ್ಷನ್ ಅಂತಲೇ ಅಂದ್ಕೊಳ್ಳಲ್ಲ, ಈ ಕಡೆನೂ ಗಮನ ಕೊಡ್ತಾರೆ. ಆಮೇಲೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಕಡಿಮೆ ಮಾಡೋದಕ್ಕೋಸ್ಕರ ಅವ್ರ ಪ್ರೆಸೆಂಟೇಷನ್ ಕೊಡೋದು, ಅವ್ರ ಕಡೆ ಮಾತಾಡ್ಸೋದು, ಪ್ರತಿಯೊಂದು ಪ್ರೋಗ್ರಾಮ್ಸಿಗೆ, ಆಮೇಲೆ ನ್ಯಾಷನಲ್ ಫೆಸ್ಟಿವಲ್ಸ್ ಏನಿರುತ್ತೆ ಅದಕ್ಕೆಲ್ಲ ಮಕ್ಕಳ ಕೈಲಿ ಸ್ಪೀಚ್ ಮಾಡಿಸ್ತಾರೆ. ಇದರಿಂದ ಮಕ್ಳಿಗೆ ಸ್ಟೇಜ್ ಫಿಯರ್ ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಎಲ್ಲಿ ಕರ್ಕೊಂಡೋಗಿಬಿಟ್ರು ಮಾತಾಡೋ ಅಷ್ಟು ಕೆಪಾಸಿಟಿ ಮಕ್ಕಳಲ್ಲಿ ಬಂದಿದೆ. ನೆಕ್ಸ್ಟು ಅವರು ಮತ್ತೆ ಪ್ರವಾಸ ಇಟ್ಟಿದ್ರು, ಅದು ಒಂದು ಖುಷಿ ಆಯಿತು. ತುಂಬ ಚೆನ್ನಾಗಿ ಹೋಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಬಂದರು. ನೆಕ್ಸ್ಟ್ ಈ ಶಾಲೆಗೆ ಯಾರಾದರೂ ಅಡ್ಮಿಷನ್ ಕೊಡ್ತೀರಾ ಅಂತಂದರೆ ಕಣ್ಮುಚ್ಚಿ ಕೊಡ್ಬೋದು. ನಾವೇನು ಫೀಸ್ ಅಂತ ಮಾತಾಡ್ತೀವಲ್ಲ ಆ ಫೀಸ್ ಏನೇನೂ ಇಲ್ಲ. ಇದಕ್ಕೆ ಹೋಲಿಸ್ಕೊಂಡ್ರೆ ನಾವೀಗ ಹೊರ್ಗಡೆನೇ ಓದಿಸ್ತೀವಿ ಅಂತಂದರೆ ಸ್ಕೂಲ್ ಫೀಸು, ಬಸ್ ಫೀಸು, ಟ್ಯೂಷನ್ನು, ಕರ್ಕೊಂಡೋಗು, ಕರ್ಕೊಂಬ, ಮಕ್ಕಳನ್ನ ನೋಡ್ಕೊ ಎಲ್ಲ ತುಂಬ ರಿಸ್ಕ್ ಇದೆ. ಇಲ್ಲಿ ನಾವು ಕೊಡೋ ಫೀಸಿಗೆ ತುಂಬ ಜಾಸ್ತಿನೇ ಎಜುಕೇಷನ್ ಸಿಗ್ತಾ ಇದೆ. ಮಕ್ಕಳು ಯಾವ ಲೆವೆಲಿಗೆ ಪಿಕಪ್ ಆಗ್ತಿದ್ದಾರೆ ಅಂತಂದರೆ ಅವ್ರಿಗೆ ಹೈಸ್ಕೂಲ್ ಸಿಲೆಬಸ್ ಕೊಟ್ಟರು ಸಮೇತ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಪಿಕಪ್ ಆಗಿದ್ದಾರೆ. ಅದರಿಂದ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸ್ಕೂಲ್ ಬಗ್ಗೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೋಚಿಂಗ್ಗೋಸ್ಕರ ಹುಡುಕಾಡ್ತಿದ್ದಾಗ ಈ ಥರ ಪ್ರಶಾಂತ್ ನವೋದಯ ಕೋಚಿಂಗ್ ಆ್ಯಂಡ್ ಸೈನಿಕ್ ಕೋಚಿಂಗ್ ಸೆಂಟರ್ ಇದೆ ಅಂತ ಗೊತ್ತಾಯಿತು. ನಮಗೆ ಪರಿಚಯಸ್ಥರಿಂದ ತಿಳಿದಿದ್ದು. ಆಮೇಲೆ ನಾವು ಇಮಿಡಿಯೇಟ್ ಜಾಯಿನ್ ಮಾಡಿಸಿದ್ವಿ. ಮತ್ತು ನಮಗೆ ತುಂಬ ಅನುಕೂಲ ಆಯಿತು ಇದರಿಂದ. ಅಂದರೆ ಯಾವ ಥರ ಅಂದರೆ ತುಂಬ ಒಂದು ಆವ್ರೇಜ್ ಇದ್ದಿದ್ದು ಹುಡುಗ ಈ ಲೆವೆಲ್ಗೆ ಸ್ವಲ್ಪ ಇದು ಸೈನಿಕ್ ಎಕ್ಸಾಮ್ ಬರೆಯೋ ಇದು ಲೆವೆಲ್ಗೆ ಪ್ರಿಪೇರ್ ಆಗ್ತಾನೆ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಒಂಥರ ಟ್ಯಾಲೆಂಟು ಇದೆಲ್ಲ ಚೆನ್ನಾಗಿ ಕೋಚಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಗಿದೆ. ಸೊ ಕ್ಲಾಸಸ್ ಅಷ್ಟೇ ಸಹ ಒಳ್ಳೆ ಫ್ಯಾಕಲ್ಟಿ, ಒಳ್ಳೆ ಇದು ಸಿಕ್ಕಿರೋದ್ರಿಂದ ಚೆನ್ನಾಗಿ ಅಂದರೆ ಅವನು ಬರೆಯೋದಾಗಲಿ ಓದೋದಾಗಲಿ ಮತ್ತು ಹೋಮ್ವರ್ಕ್ಸು ಮತ್ತು ಯಾವಾಗಲೂ ಆನ್ಲೈನ್ ಟೆಸ್ಟು ಇದೆಲ್ಲ ಒಳ್ಳೆ ಇದ್ದಿದ್ದು ಸಿಕ್ಕಿದ್ರಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ. ಮತ್ತು ಸ್ಕೋರು ಅಷ್ಟೇ ಚೆನ್ನಾಗಿ ಬಂದಿದೆ. ಪೇಪರ್ಸು ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಮಾಡಲ್ಸ್ ಪೇಪರ್ಸ್ ಎಲ್ಲ ಆನ್ಲೈನಲ್ಲಿ ಆಗ್ತಾಯಿದ್ರು. ಮತ್ತು ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು ಇದರೆಲ್ಲ ಚೆನ್ನಾಗಿ ಬರ್ತಾಯಿದ್ದ. ಮತ್ತು ಅಲ್ಲಿ ಸ್ಟಾಫ್ಸು ಅಷ್ಟೇ, ಟೀಚರ್ಸು ಅವ್ರಿಗೆ ಯಾವ ಥರ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅಂದರೆ ಚಾಕ್ಲೇಟ್ಸು ಆ ಥರ ಎಲ್ಲ ಕೊಟ್ಟು ಯಾರು ಫಸ್ಟ್ ಬರ್ತಾರೆ ಅವರಿಗೆಲ್ಲ ಚಾಕ್ಲೇಟ್ಸು ಈ ಥರ ಗಿಫ್ಟ್ಸು ಆ ಥರ ಎಲ್ಲ ಇಟ್ಟಿದ್ದರಿಂದ ಅವ್ರಿಗೊಂದು ಕಾಂಪಿಟೇಷನ್ ಇತ್ತು ಓದೋದು ಬರೆಯೋದ್ರಲ್ಲಿ. ಸೊ ಹಾಗಾಗಿ ಅವರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನವೋದಯ ಕೋಚಿಂಗ್ ಸೆಂಟ್ರು ಮತ್ತು ಇದು ನವೋದಯ ಎಕ್ಸಾಮು ಮತ್ತು ಸೈನಿಕ ಎಕ್ಸಾಮಲ್ಲಿ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಸರ್. ಸ್ಟಡಿ ಅವರ್ ಅಂದರೆ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗೆ ಬಂದು ಅವ್ರು ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ಮನೆಗೆ ಬರ್ತಿದ್ದಂಗೆ ಇದು ಕೋಚಿಂಗ್ದು ಇದ್ರದ್ದು ಸೆಂಟ್ರಿಂದ ಇದನ್ನು ಕಳಿಸೋರು. ಅದಕ್ಕೆ ಅವ್ರು ಬಂದುಬಿಟ್ಟು ಅದಕ್ಕೆ ಆನ್ಸರ್ ಮಾಡೋದಿರಲಿ ಮತ್ತು ಆನ್ಲೈನ್ ಕ್ಲಾಸಸ್ಸು ಇದ್ರದ್ದೆಲ್ಲ ಆನ್ಲೈನ್ ಟೆಸ್ಟು ಇದೆಲ್ಲ ಅಟೆಂಡ್ ಮಾಡ್ತಾಯಿದ್ರು ಚೆನ್ನಾಗಿ. ಮತ್ತು ಅದು ತುಂಬ ಅನುಕೂಲ ಆಯಿತು. ಮತ್ತು ನೆಕ್ಸ್ಟ್ ಅಂದರೆ ಸೈನಿಕು ನವೋದಯ ಇದಕ್ಕೆಲ್ಲ ಒಳ್ಳೆ ಕೋಚಿಂಗ್ ಬೇಕಂದರೆ ಬೆಸ್ಟ್ ಇದಂದರೆ ನಮಗೆ ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟರ್ ಅಂದರೆ ಹೇಳ್ತೀನಿ ಸರ್. ಫ್ರೆಂಡ್ಸ್ ಇಬ್ಬರೂ ಶಿಲ್ಪಾ ಮಿಸ್ ಮತ್ತು ಜಾನಕಿ ಮಿಸ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನನಗೆ ಸಜೆಸ್ಟ್ ಮಾಡಿದರು, ಇಲ್ಲ ತುಂಬ ಚೆನ್ನಾಗಿದೆ ಕೋಚಿಂಗ್ ಕ್ಲಾಸ್, ತುಂಬ ಇಂಪ್ರೂವ್ ಆಗ್ತಾರೆ ಮಕ್ಕಳು. ಆ್ಯಕ್ಚುಲಿ ಅವನು ಮ್ಯಾಥ್ಸಲ್ಲೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ಜಾಯಿನ್ ಮಾಡು ಅಂತೇಳ್ಬಿಟ್ಟು ಇದು ಮಾಡಿದ್ರು. ನಾನು ಅದನ್ನು ಯಾವ ಥರ ಸೇರಿಸ್ಬೇಕು, ಯೂಸ್ ಇದೆಯೋ ಇಲ್ಲೋ ಅಂತ ಅದನ್ನು ಥಿಂಕ್ ಮಾಡೋದಕ್ಕೆ ನಾನು 1 ವೀಕ್ ಟೈಮ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಹೇಳಿದರು, ಅವ್ರ ಮಕ್ಕಳಿಗೆಲ್ಲ ಇಲ್ಲಿ ಸೈನಿಕಿಗೆ ನವೋದಯ ಕೋಚಿಂಗ್ ಆಗಿದ್ರು, ನೀನು ನೆಕ್ಸ್ಟ್ ಇಯರ್ ಏನಾದರೂ ಚಿನ್ಮಯ್ಗೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಇದ್ದರೆ ಪ್ರಶಾಂತ್ ಸರ್ ಹತ್ರನೇ ಸೇರಿಸಿ ಅಂತೇಳ್ಬಿಟ್ಟು ನಾನು ಸೈನಿಕಿಗೆ ಪ್ಲ್ಯಾನ್ ಮಾಡಿದಾಗ ಅವರು ನನಗೆ ತುಂಬ ಸಜೆಸ್ಟ್ ಮಾಡಿದ್ರು, ಇಲ್ಲ ಇದು ಒಳ್ಳೆ ಡಿಸಿಷನ್ನು. ಆ್ಯಕ್ಚುಲಿ ನನ್ನ ಮಗ ಒಬ್ಬ ಈಗ 2nd PU ಓದ್ತಾ ಇದ್ದಾನೆ.
ಅವರಿಗೆಲ್ಲ ಈ ಥರ ಆಪರ್ಚುನಿಟಿ ಸಿಗಲಿಲ್ಲ ನಮ್ಮ ಮಕ್ಕಳಿಗೆ, ಇವನಿಗಾದರೂ ಜಾಯಿನ್ ಮಾಡಿ ಅಂತೇಳ್ಬಿಟ್ಟು ಅವರು ತುಂಬ ಸಜೆಸ್ಟ್ ಮಾಡಿದರು. ಹಂಗಾಗಿ ನಾನು ಅವನಿಗೆ ನವೋದಯದಿಂದ ಸೈನಿಕಿಗೆ ಶಿಫ್ಟ್ ಮಾಡಿದೆ. ಯೂಶ್ವಲಿ ನಾವು ಅಂದ್ಕೊತಾ ಇರ್ತೀವಿ ಮಕ್ಕಳ ಕೆಪಾಸಿಟಿ ಇಷ್ಟೇ, ನಾವು 4th ಸ್ಟ್ಯಾಂಡರ್ಡ್ ಅಂದರೆ ಇಷ್ಟೇ ಓದಬೇಕು, ಜಾಸ್ತಿ ಓದಿದ್ರೆ ಮಗುಗೆ ಪ್ರೆಷರ್ ಆಗುತ್ತೆ, ಇಲ್ಲಾಂದರೆ ಅದು ಈ ಮಗು ಏಜ್ ಲೆವೆಲಿಗೆ ಇಷ್ಟೇ ಎಜುಕೇಷನ್ ಅಂತೇಳ್ಬಿಟ್ಟು ನಾವು ಥಿಂಕ್ ಮಾಡಿರ್ತೀವಿ. ಅದಕ್ಕೆ ಪ್ರಕಾರನೇ ಗೌರ್ಮೆಂಟ್ ಆಗಿರ್ಬೋದು, ಇನ್ಯಾವುದಾದ್ರು ಆಗಿರ್ಬೋದು, ಸಿಲೆಬಸ್ನ ಅವರು ಡಿಸೈನ್ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಾನು ಅಲ್ಲಿ ಕೋಚಿಂಗ್ ಹಾಕಿದಾಗ ನನಗೆ ಗೊತ್ತಾಯಿತು ಅದಕ್ಕೆ ಲಿಮಿಟ್ ಇಲ್ಲ ಅಂತೇಳ್ಬಿಟ್ಟು. ಮಗುಗೆ ನಾವು ಯಾವುದಾದ್ರೂ ಒಂದು ನಾಲೆಡ್ಜನ್ನು ಕಲಿಸ್ಬೇಕಾದ್ರೆ ಏಜ್ ಡಸಂಟ್ ಮ್ಯಾಟರ್ ಅಂತ ಅನ್ನಿಸ್ತು. ಅದು ನಾನು ಆ್ಯಕ್ಚುಲಿ ಈಗ ನನ್ನ ಪರ್ಸ್ನಲ್ ಲೈಫಲ್ಲೂ ಕಲ್ತಿರೋದು ಇದೊಂದು. ಯಾಕಂದರೆ ಆ ಮಕ್ಕಳು 5th ಸ್ಟ್ಯಾಂಡರ್ಡಲ್ಲಿ ಅವನು ಆ್ಯಕ್ಚುಲಿ ಜಾಯ್ನ್ ಆಗಿದ್ದು ಕೋಚಿಂಗಿಗೆ ಲೇಟಾಗಿ 1 ಮಂತು. ಆ 1 ಮಂತಲ್ಲಿ ಅವನು ಒಂದು 15 ಡೇಸಲ್ಲಿ ಎಷ್ಟು ಪಿಕಪ್ ಆದ ಅಂದರೆ ಅದು ಇಮ್ಯಾಜಿನೇಷನ್ನೇ ಇಲ್ಲ ನಮಗೆ. ಅವನು ಅಷ್ಟು ಇದನ್ನು ಏನೋ ಅವನು ರಾಷ್ಟ್ರೀಯ ಅಕಾಡೆಮಿ ಸ್ಕೂಲಿಗೆ ಹೋಗುವಾಗ ಜಸ್ಟ್ ಸ್ಕೂಲಿಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ, 5 ಮಿನಿಟ್ಸಲ್ಲಿ ಹೋಮ್ವರ್ಕ್ ಮುಗಿಸ್ತಾ ಇದ್ದ, ಮುಚ್ಚಿಟ್ಬಿಟ್ರೆ ಮುಗೀತು. ಓದಿದ್ದು ಅಂದರೆ ಮಕ್ಕಳಿಗೆ ಹೆಂಗೆ ಸ್ಟಡೀಸ್ ನಾವು ಓದಬೇಕು, ಕುತ್ಕೋಬೇಕು ಮನೇಲಿ, ಯಾವ ಥರ ನಾವು ಅದನ್ನು ರಿಸರ್ಚ್ ಮಾಡಬೇಕು, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬಂದರೆ ಅದನ್ನು ನಾವು ಹೆಂಗೆ ನಾವು ಇನ್ನೊಂದು ಎಕ್ಸ್ಟೆಂಡ್ ಮಾಡಬೇಕು, ಅದ್ರ ನಾಲೆಜ್ನ ಗೇನ್ ಮಾಡ್ತಾ ಹೋಗಬೇಕು ಅನ್ನೋದು ಯಾವುದೂ ನಾಲೆಡ್ಜ್ ಇರಲಿಲ್ಲ. ಜಸ್ಟ್ ಅವ್ರು ಕ್ಲಾಸ್ ಕೇಳಿದ್ರು, ಹೋಮ್ವರ್ಕ್ ಮಾಡಿದ್ರು, ಇದುವರೆಗೂ ಓದಿರೋದು ನಾನು ನೋಡಿರಲಿಲ್ಲ. ಸೊ ಈಗ ಸೈನಿಕಲ್ಲೂ ಅಷ್ಟೇ ಹೇಳ್ತೀನಿ, ಅವ್ರು ಜಸ್ಟು ಸ್ಕೂಲಲ್ಲಿ ಏನು ಅವರ ಸರ್ಗಳ ಕ್ಲಾಸಸ್ ಮಾಡಿದ್ರೋ ಅದನ್ನು ತುಂಬ ಕಾನ್ಸಂಟ್ರೇಟ್ ಆಗಿ ಕೇಳ್ತಾ ಇದ್ದ. ಅವನು ಮನೆಗೂ ಅಷ್ಟೇ ಅವ್ನು ಬಂದು ಯಾವತ್ತೂ ಓದಿದ್ದು ನಾನು ಒಂದಿನೂ ನೋಡಿಲ್ಲ. ಬಟ್ ಅಸೈನ್ಮೆಂಟ್ಸ್ ಡೈಲಿ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಿದ್ದ. ಡೈಲಿ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಗೊತ್ತಾಗ್ತಿತ್ತು ನನಗೆ ಎಷ್ಟು ನಾಲೆಡ್ಜ್ ಗೇನ್ ಆಗಿದೆ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ನಾನು ಇದು ಅಂತ ತುಂಬ ಅವನೇ ಫೀಲ್ ಮಾಡ್ಕೊತಾ ಇದ್ದ. ಇದ್ರ ಜೊತೆಗೆ ಇನ್ನೂ ಒಂದು ತುಂಬ ಏನಾಯಿತು ಅಂದರೆ ಈವ್ನಿಂಗ್ ಕ್ಲಾಸ್ಗಳಲ್ಲಿ ಪ್ರೆಸೆಂಟೇಷನ್ ಕ್ಲಾಸನ್ನು ಮಾಡ್ತಾಯಿದ್ರು. ಒಂದೊಂದು ಟಾಪಿಕನ್ನು ಕೊಟ್ಬಿಟ್ಟು ಈ ಟಾಪಿಕ್ಕಿಗೆ ಪ್ರಿಪೇರ್ ಆಗಿ ಬರ್ರಿ ಅಂತೇಳ್ಬಿಟ್ಟು. ಸೊ ಆ ಟಾಪಿಕ್ಕಿಗೆ ಅವ್ರು ಪ್ರಿಪೇರ್ ಆಗಬೇಕಂದ್ರೆ ಎಷ್ಟು ಗೂಗಲ್ ರಿಸರ್ಚ್ ಮಾಡೋರು ಅಂದರೆ, ಈಗ ನಾವು ಇಷ್ಟು ಟೀಚರಾಗಿ ಈಗ 1-2 ಇಯರ್ಸಿಂದ ರಿಸರ್ಚ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು ನೋಡ್ತಾ ಇದ್ವಿ. ಆ ಮಗು ಆ 5th ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಆ ರಿಸರ್ಚ್ ಅಂದರೆ ಒಂದು ಟಾಪಿಕನ್ನು ಕೊಟ್ಟರೆ ಅದಕ್ಕೆ ಏನೆಲ್ಲ ನಾನು ಪಾಯಿಂಟ್ಸ್ ಆ್ಯಡ್ ಮಾಡ್ಬೋದು, ನಾನು ಪ್ರೆಸೆಂಟೇಷನ್ ಹೇಳ್ಬೋದು, ನನ್ನ ನಾಲೆಡ್ಜನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ಈ ಏಜಲ್ಲಿ ಕಲಿತಾ ಇದೆಯಲ್ಲ, ದಟ್ ಈಸ್ ವೆರಿ ಗ್ರೇಟ್ಫುಲ್. ಸೊ ಈ ಎಲ್ಲ ಸ್ಕಿಲ್ಸನ್ನು ಇಲ್ಲಿ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ಓವರಾಲ್ ಬರೀ ಮಕ್ಕಳಿಗೆ ನಾಲೆಡ್ಜ್ ಗೇನ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮಕ್ಕಳದ್ದು ಥಿಂಕಿಂಗ್ ಸ್ಕಿಲ್ ಆಗಿರ್ಬೋದು, ಪ್ರೆಸೆಂಟೇಷನ್ ಸ್ಕಿಲ್ ಆಗಿರ್ಬೋದು, ಸೊ ಎಲ್ಲ ಥರದ್ದು ಇಲ್ಲಿ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕಾಂಪಿಟೇಟಿವ್ಸ್ ಅಂದರೆ ಮಕ್ಕಳಲ್ಲಿ ಯಾವ ಥರ ಕಾಂಪಿಟೇಷನ್ ಸ್ಕಿಲ್ ಬರಬೇಕು. ಸೊ ಈಗೇನೋ ಒಂದು ಮೋಟಿವೇಶನ್ ಅಂದರೆ ಈಗ ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟರು ಎಷ್ಟು ಖುಷಿ ಆಗ್ತಿತ್ತು, ಅಮ್ಮ ನಾನು ಇವತ್ತು ಈ ಟೆಸ್ಟಲ್ಲಿ ಫಸ್ಟ್ ಬಂದೆ, ನಂಗೆ ಅದು ಚಾಕ್ಲೇಟ್ ಕೊಟ್ಟರು, ಸೊ ನಾಳೆನೂ ನಾನು ಫಸ್ಟ್ ಬರಬೇಕು, ನಾನು ಆ ಚಾಕ್ಲೇಟ್ ತೊಗೋಬೇಕು ಅನ್ನೋದು ಆ ಫೀಲಿಂಗ್ಸ್ ಇರ್ತಾಯಿತ್ತು. ಚಾಕ್ಲೇಟ್ ಕೊಡ್ತೀವಿ ಏನು ಕೊಡ್ತೀವಿ ಮ್ಯಾಟರ್ ಅಲ್ಲ, ಬಟ್ ಈ ಥರ ಒಂದು ಕ್ರಿಯೇಟಿವಿಟಿಯನ್ನು ಸರ್ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಮಕ್ಕಳು ಏನು ಓದಿದ್ದಾರೆ, ಏನು ಕಲ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಯಾವ ಲೆವೆಲಲ್ಲಿ ಕಲ್ತಿದ್ದಾರೆ ಅನ್ನೋದಕ್ಕೆ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ತುಂಬ ಸ್ಟ್ರಿಕ್ಟಾಗಿ ಸರ್ ಕಂಡಕ್ಟ್ ಮಾಡ್ತಿದ್ರು. ಡೈಲಿ ಟೆಸ್ಟ್ ಆಗಿರ್ಬೋದು. ಒಂದೊಂದು ಸರಿ ನನಗೂ ಅನಿಸ್ತಾ ಇತ್ತು, ಈ ಸರಿಗೇನು ಟೈಮಿಂಗ್ಸ್ ಇಲ್ವಾ, ಬೆಳಗ್ಗೆ 5 ಗಂಟೆಗೆ ಟೆಸ್ಟ್ ಅಂತ ಹಾಕ್ತಾರೆ, 5:15ಗೆ ಟೆಸ್ಟ್ ಅಂತ ಹಾಕ್ತಾರೆ ಮಕ್ಕಳಿಗೆ ಅಂತ. ಬಟ್ ನನಗೆ ಅನಿಸ್ತಾ ಇತ್ತು ಅದು ಎಷ್ಟು ಎಫೆಕ್ಟಿವ್ ಆಗಿದೆ, ಅಷ್ಟು ಬೇಕು, ಒಂದು ಸೈನಿಕಿಗೆ ಸೆಲೆಕ್ಟ್ ಆಗಬೇಕಂದ್ರೆ ಅಷ್ಟು ಬೇಕು ಅಂತ ಆಮೇಲೆ ಗೊತ್ತಾಯಿತು. ಸೊ ಡೆಡಿಕೇಶನ್ ಇದೆಯಲ್ಲ ಸರಿಂದು, ಇಟ್ಸ್ ಎ ವೆರಿ ಗುಡ್. ಅಂದರೆ ಅವರಲ್ಲಿರೋ ಆ ಡೆಡಿಕೇಶನ್ನು, ಅವ್ರ ಹಾರ್ಡ್ ವರ್ಕು ಇಟ್ ಶೋಸ್ ದ ರಿಸಲ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಗಳು ಕೋಚಿಂಗ್ ಸೇರಿಸ್ದಾಗಿಂದ ಹೇಗಿದ್ಲು, ಇವಾಗ ಹೇಗದಾಳೆ ಅಂದರೆ ತುಂಬ ಚೇಂಜಸ್ ಆಗಿದ್ದಾಳೆ. ಇವಾಗ ಜನರಲ್ ನಾಲೆಜ್ ಆಗಲಿ, ಏನೇ ಒಂದು ಎಲ್ಲದು CBS IS ಆಗಲಿ, CBS ಆಗಲಿ ಮತ್ತು ಸೈನಿಕ ಪರೀಕ್ಷೆಗೆ ಹೋಲಿಸೋದ್ರಿಂದ ನಮ್ಮ ಮಗಳು ಚೆನ್ನಾಗಿ ಜನರಲ್ ನಾಲೆಜ್ ತಿಳ್ಕೊಂಡಿದ್ದಾಳೆ. ಮತ್ತು ಏನೋ ಒಂದು ಸೆಂಟೆನ್ಸ್ ಕೊಡಲಿ, ಓನ್ ಸೆಂಟೆನ್ಸ್ ಮಾಡೋದ್ರಲ್ಲಿ ಮತ್ತು ಸ್ವಂತ ಒಂದು ಟಾಪಿಕ್ ಏನೋ ಕೊಡಲಿ, ಅದ್ರ ಬಗ್ಗೆ ಬೇಗ ಓನ್ ಸೆಂಟೆನ್ಸ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು ತುಂಬ ಖುಷಿ ಆಗ್ತಾಯಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಬರೆದಿದ್ದಾಳೆ. ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟ್ರಿಗೆ ನಾವು ಸೇರಿಸಿದ್ದೀವಿ. ನನ್ನ ಮಗಳ ಬಗ್ಗೆ ಆಗಿರ್ತಕ್ಕಂತಹ ಬೆಳವಣಿಗೆ ಹೇಳೋದಂತಂದರೆ, ಏನೂ ಇಲ್ಲ ಅನ್ನೋದಕ್ಕಿಂತ ಏನಾದರೂ ಸ್ವಲ್ಪ ಇದೆ ಅಂತಲೇ ನನ್ನ ಭಾವನೆ. ಅತ್ಯುತ್ತಮವಾದಂತಹ ಕಲಿಕೆ ಆಗಿದೆ, ಇನ್ನೂ ಅತ್ಯುತ್ತಮ ಆಗಬೇಕನ್ನೋ ಅಭಿಪ್ರಾಯ ಇದೆ. ಏನಾಗುತ್ತಂದರೆ ಪೋಷಕರಿಗೆ
ಇಲ್ಲಿ ತರಗತಿಗಳನ್ನು ಎಲ್ಲ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ. ಔಟ್, ದಟ್ ಮೀನ್ಸ್ ಸೆಲೆಕ್ಷನ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಸೆಲೆಕ್ಷನ್ ಆಗಲೇಬೇಕನ್ನೋ ಇಚ್ಛೆ ಯಾರಿಗೂ ಇರೋದಿಲ್ಲ. ಏನಾಗಿರುತ್ತೆ ಅಂದರೆ 100% ಕಲಿಕೆ ಆಗಬೇಕು ಅನ್ನೋದಿರುತ್ತೆ. ಕಲಿಕೆ ಆಯಿತು ಅಂತಂದರೆ ಈ ಸ್ಪರ್ಧಾ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಆಗುತ್ತೆ. ನಾಲೆಡ್ಜ್ ಇಸ್ ಪವರ್. ನಮಗೆ ಬೇಕಾಗಿರೋದು ಸೆಲೆಕ್ಷನ್ ಅಂತಲೇ ನಾವೇನು ಸೇರಿಸಿಲ್ಲ. ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ, ಸಹಜವಾಗಿ ಸಲಹೆಗಳನ್ನು ನಮ್ಮ ಭಾಗದಿಂದನೇ ಒಂದು ಆಲ್ರೆಡಿ ಒಂದು 5-6 ಜನ ಪೇರೆಂಟ್ಸ್ ಬಂದು ಮೀಟ್ ಆಗಿದ್ದಾರೆ. ಬಟ್ ನನಗೇನಾಗಿದೆ ಅಂದರೆ ನ್ಯಾಚುರಲಾಗಿ ಅವ್ರಿಗೆ ತಿಳಿಸಿರೋದ್ರಿಂದ ಅವರು ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ಭೇಟಿಯಾಗಿದ್ದಾರೆ. ನನ್ನ ಹೆಸರು ವೇಮಣ್ಣ ಅಂತ. ನಾನು ಎಮ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಇನ್ ಬೆಂಗಳೂರು. ನಾನು ಬೆಂಗಳೂರಲ್ಲಿ ವಾಸ ಇದ್ದೀವಿ. ಅದೇ ಟೈಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ನನಗೆ ಈ ಪ್ರಶಾಂತ್ ನವೋದಯ ಕೋಚಿಂಗ್ ಸೆಂಟ್ರ್ ಹೆಂಗೆ ನಮಗೆ ಇದಾಯಿತು ಅಂತಂದರೆ ನಾವು ಈ ಕೋಚಿಂಗ್ ಸೆಂಟ್ರಿಗೋಸ್ಕರ ಹುಡುಕ್ತಾ ಇದ್ವಿ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹುಡುಕ್ತಾ ಇದ್ವಿ. ಅದೇ ಟೈಮ್ನಲ್ಲಿ ನನ್ನ ಮಗಳ ಮನೆಯಲ್ಲಿ ಬಾಡಿಗೆಗೆ ಇದ್ದಂಥ ವ್ಯಕ್ತಿಗಳು ಇಂಥ ನವೋದಯ ಕೋಚಿಂಗ್ ಸೆಂಟ್ರ್ ಇದೆ ಹಿರಿಯೂರಲ್ಲಿ, ನಮಗೆ ನಮ್ಮ ಮಗು ಇಲ್ಲಿ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದೆ ಅಂತ ತಿಳಿಸೋದಕ್ಕೆ ಅದೇ ಟೈಮ್ಗೆ ನಾವು ಹಿರಿಯೂರಿಗೆ ಬಂದು ಇಲ್ಲೇ ಬಂದು ನೋಡಲಾಗಿ ನನಗೆ ಈ ಕಾನ್ಸೆಪ್ಟು ಪ್ರಶಾಂತ್ ಸರ್ ಕಾನ್ಸೆಪ್ಟು ಈ ಕೋಚಿಂಗ್ ನಡೆಸ್ತಾ ಇದ್ದದ್ದು ಎಲ್ಲ ನೋಡಿ ನನಗೆ ಖುಷಿ ಆಯಿತು. ಯಾಕೆಂದರೆ ನಾವು ಮಕ್ಕಳುಗಳು ಭವಿಷ್ಯಕ್ಕೋಸ್ಕರ ರೂಪಿಸ್ಬೇಕು ಅಂತ ಯಾವಾಗ ನಾವು ಇದನ್ನು ನೋಡ್ತಾ ಇದ್ವೋ ಇಲ್ಲಿಗೆ ಬಂದು ಹಿರಿಯೂರಿಗೆ ನಾವು ಬಂದುಬಿಟ್ವಿ. ಕಾರ್ ಮಾಡ್ಕೊಂಡು ಬೆಂಗಳೂರಿಂದ ಹಿರಿಯೂರಿಗೆ ಬಂದು ನಾವು ಕಾನ್ಸೆಪ್ಟ್ ನೋಡಿದ್ವಿ. ಈ ಕಾನ್ಸೆಪ್ಟ್ ನಮಗೆ ಭಾರಿ ಇಷ್ಟ ಆಯಿತು. ಇಷ್ಟ ಆಗ್ತದಂಗೆ ನನ್ನ ಮಗನ ಸೇರಿಸ್ಬೇಕು ಅಂತ ನಾವು ಮನಸ್ಸು ಮಾಡಿದ್ವಿ. ಯಾಕೆಂತಂದರೆ 2 ವರ್ಷ ಕೋವಿಡ್ ಟೈಮ್ನಲ್ಲಿ ಮಕ್ಕಳುಗಳು ಭವಿಷ್ಯ ಹಾಳಾಗೋಗ್ಬಿಟ್ಟಿತ್ತು. ಯಾಕೆಂದರೆ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ನಾವು ಎದುರು ಕೂತಿದ್ರೆ ಆನ್ಲೈನ್ ಕ್ಲಾಸ್ ಕರೆಕ್ಟ್ ಅಟೆಂಡ್ ಮಾಡೋರು, ಇಲ್ಲ ಅಂತಂದರೆ ಗೇಮ್ ಆಡ್ತಾಯಿದ್ವು. ಅವ್ರ ಭವಿಷ್ಯ ಹೋಯ್ತು. ಓನ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ಸ್ ಇದ್ದ. ಅಡಿಷನ್ಸ್, ಸಬ್ಸ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಷನ್ಸ್ ಯಾವುದೂ ನಮ್ಮ ಮಕ್ಕಳಿಗೆ ಅಷ್ಟೊಂದು ಕಡಿಮೆ ಆಗೋಗ್ಬಿಟ್ಟಿದೆ. 2 ವರ್ಷ ನಮಗೆ ಅವ್ರಿಗೆ ಅನುಭವ ಇರಲಿಲ್ಲ ಮಕ್ಕಳು ಕೋಚಿಂಗ್ ಸೆಂಟ್ರಲ್ಲಿ. ಅದು ಯಾಕೆಂದರೆ ನಾರಾಯಣ ಟೆಕ್ ಸ್ಕೂಲಲ್ಲೇ ನಾನು ಮಕ್ಕಳು ನಾವು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಆಗಿದ್ವಿ. ಆದ್ರೂ ಅಲ್ಲಿ ಯಾವಾಗ ಕೋವಿಡ್ ಬಂತು, ಆ ಕೋವಿಡ್ ಬಂದಿದ್ದ ಕಾರಣ ಮಕ್ಕಳುಗಳ ಎಜುಕೇಷನ್ಸು 2 ವರ್ಷ ನಮಗೆ ಭಾರಿ ಪ್ರಾಬ್ಲಮ್ಸ್ ಆಯಿತು. ಆ ಪ್ರಾಬ್ಲಮ್ಸ್ನಲ್ಲೇ ಈ ನವೋದಯ ಕೋಚಿಂಗ್ ಸೆಂಟರ್ ನಾವು ಹುಡುಕ್ತಾ ಇದ್ದ ಟೈಮ್ಗೆ ಈ ನವೋದಯ ಕೋಚಿಂಗ್ ಸೆಂಟರ್ ನಮಗೆ ಇಂಟ್ರೊಡ್ಯೂಸ್ ಆಯಿತು. ನಾವಿಲ್ಲಿ ಬಂದು ಈ ನವೋದಯ ಕೋಚಿಂಗ್ ಸೆಂಟರ್ಸ್ಗೆ ನಾವು ಪ್ರಶಾಂತ್ ಸರ್ ಮೀಟ್ ಮಾಡ್ತಿದ್ದಂಗೆ ನಮಗೆ ಈ ಕಾನ್ಸೆಪ್ಟು ಭಾರಿ ಇಷ್ಟ ಆಯಿತು. ಇಷ್ಟ ಆಗ್ತಿದ್ದಂಗೆ ಅದೇ ಆ ಮಗುಗೆ ಉಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹಾಸ್ಟೆಲ್ ಬೇಕಲ್ಲ, ಹಾಸ್ಟೆಲ್ ಬೇಕು ಅಂತ ಅಲ್ಲಿಗೆ ವೀರೇಶ್ ಸರ್ ಹಾಸ್ಟೆಲ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ವೀರೇಶ್ ಸರ್ ಹಾಸ್ಟೆಲಲ್ಲಿ ಹೋಗೋದಕ್ಕೆ ಅಲ್ಲಿ ಹೊಸದಾಗಿ ಇದ್ದದ ಕಾರಣ ನಮಗೆ ತನ್ನ ಮಕ್ಕಳ ಹತ್ರ ನಾವು ನೋಡ್ಕೊಳ್ತೀವಿ ಸರ್ ಅಂತ ಯಾವಾಗ ಅವ್ರು ಹೇಳಿದ್ರು ನನಗೆ ಖುಷಿ ಆಯಿತು. ಅವ್ರಿಗೆ ಒಳ್ಳೆ ಪರಿಸರ, ಅಲ್ಲಿ ವಾತಾವರಣ, ಯಾಕೆಂದರೆ ಯಾವ ಗಿಡ ಮರಗಳೆಲ್ಲ ಚೆನ್ನಾಗಿದ್ದದ್ದು ಇರೋದ್ರಿಂದ ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿತ್ತಲ್ಲಿ. ಅದಕ್ಕೋಸ್ಕರ ನನ್ನ ಮಕ್ಕಳು ನೀನು ಸೇರಿಸ್ತಾ ಮಕ್ಕಳುಗಳು ಎಜುಕೇಷನ್ಸ್ಗೋಸ್ಕರ ಅವ್ರನ್ನ ಮೋಟಿವೇಶನ್ಸ್ ಕೊಡೋಕ್ಕೋಸ್ಕರ ಡೈಲಿ ಕ್ವಿಜ್ ನಡೆಸ್ತಾರೆ ಮತ್ತು ಅವ್ರಿಗೆ ಡೈಲಿ ಚಾಕ್ಲೇಟ್ ಕೊಡ್ತಾರೆ. ಅವ್ರಿಗೆ ಯಾವಾಗ ನಾವು ಚಾಕ್ಲೇಟ್ ಕೊಡ್ತಾರೆ, ನಾನು ಬೇರೆ ಮಗಳಂತೆ ಚಾಕ್ಲೇಟ್ ತಗೋಬೇಕು ಅಂತ ಮೋಟಿವೇಶನ್ ಯಾವಾಗ ಬರುತ್ತೋ ಮಕ್ಕಳ ಪ್ರತಿಯೊಬ್ಬ ಮಕ್ಳಿಗೂ ನಾನು ಚಾಕ್ಲೇಟ್ ತಗೋಬೇಕು ಅಂತ ಅವಕ್ಕೆ ಒಳ್ಳೆ ಹುಮ್ಮಸ್ಸು. ನಾವು ಇವತ್ತು ನಾನು ತಗೊಂಡಿದ್ದೀನಿ, ಅವ್ನು ತಗೊಂಡಿದ್ದಾರೆ, ಇವತ್ತು ನಾನು ತಗೋಬೇಕು ಎಂಬ ಒಂದು ಉದ್ದೇಶದಿಂದ ಇದು ಮಾಡ್ತಾರೆ. ದಯವಿಟ್ಟು ಯಾವ ಮನಸ್ಸಿನಲ್ಲಿ ಸಂಕೋಚನೂ ಇಟ್ಕೊಂಡಂಗೆ ನನ್ನ ಮಗು ನಮ್ಗೆ ಭವಿಷ್ಯ ಇಲ್ಲಿ ಇದಾಗುತ್ತೆ ಎಂಬ ಭವಿಷ್ಯ ಮುಂದೆ ಭವಿಷ್ಯ ಪಿಲ್ಲರ್ ಚೆನ್ನಾಗಿರುತ್ತೆ ಅಂತನ ಯಾವುದು ಸಂಕೋಚ ಇಟ್ಕೊಂಡಾಗೆ ಯಾವುದೇ ಪ್ರಶಾಂತ್ ಸರ್ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಸೇರಿಸಿ ನಿಮ್ಮ ಮಕ್ಕಳು ಭವಿಷ್ಯ ಸೂಪರ್ ಆಗಿರುತ್ತೆ ಅಂತ ನಾನು ಹೇಳಬಲ್ಲೆ. ನಮ್ಮಲ್ಲಿ ನಮ್ಮ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ನಾವು ಸೈನಿಕ್, ನವೋದಯ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ಸ್ಗಳಿಗೆ ನಾವು ಕೋಚಿಂಗನ್ನು ಕೊಡ್ತೀವಿ. ಅದರಲ್ಲಿ ಒಂದು ಹೈ ಕ್ವಾಲಿಟಿ ಎಜುಕೇಷನನ್ನೇ ಕೊಡ್ತೀವಿ ನಾವು. ಸೊ ನೀವುಗಳು ಅದನ್ನು ಇಲ್ಲಿ ಹಿರಿಯೂರಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಒಂದು ಸರಿ ನೀವು ನಮ್ಮ ಕೋಚಿಂಗ್ ಸೆಂಟ್ರಿಗೆ ಭೇಟಿ ನೀಡಿ ಮತ್ತು ನಿಮಗೆ ಬೇಕಾದಂಥ ವಿಷಯಗಳು ಅಥವಾ ನಿಮ್ಗೆ ಯಾವ್ದಾದ್ರು ವಿಷಯಗಳ ಬಗ್ಗೆ ಡೌಟ್ಸ್ ಇದ್ದರೆ, ಈ ಎಕ್ಸಾಮ್ಸ್ಗಳ ಬಗ್ಗೆ ಡೌಟ್ಸ್ ಇದ್ದರೆ ನೀವು ತಿಳ್ಕೊಂಡು ಏನಂತಾರೆ ನಿಮಗೆ ಒಂದು ಓಕೆ ನಮ್ಗೆ ಸೇರಿಸ್ಬೋದು ಅಂತ ಅನಿಸಿದ್ರೆ ನೀವು ಇಲ್ಲಿ ಒಂದು ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದು. The expert in anything was once a beginner. Begin your journey of expertise by joining our coaching center, Prashant Sainik and Navodaya Coaching Center, Hiriyuru.